ಹೃದಯದಲ್ಲಿ ಚತುರ್ಮುಖ ಬ್ರಹ್ಮನೆಂಬ ಅಥವಾ ವಾಯುದೇವರೆಂಬ ಯಾವುದೂ ಆಗ್ಬೋದು. ಈಗಿನ ವಾಯುದೇವರೇ ಮುಂದಿನ ಜನ್ಮದಲ್ಲಿ ಚತುರ್ಮುಖನಾಗಿ ಬರಲಿಕ್ಕೆ ಇರುವವರು. ಆದ್ದರಿಂದ ಅವರನ್ನು ಆಗ್ಬೋದು, ಇವರನ್ನು ಆಗ್ಬೋದು. ಹೃದಯದಲ್ಲಿ ಅವರನ್ನು ಕುಳ್ಳಿರಿಸಿದರೆ, ಆ ಪೀಠ ಮಣೆ ಹಾಕಿದರೆ ದೇವರು ಬರ್ತಾನೆ ಅಂತ ಹಿರಿಯರೊಂದು ಮಾತು ಹೇಳಿದ್ದುಂಟು. ಚತುರ್ಮುಖ ಬ್ರಹ್ಮನ ಬಗ್ಗೆ ಒಂದು ಮಾತು ಹೇಳಿದ್ದುಂಟು. ಯದ್ಯಪಿ ಚತುರ್ಮುಖ ಬ್ರಹ್ಮ ತಪಸ್ಸು ಮಾಡಿಕೊಂಡು ಅವ ಮಾಡಬೇಕಾದ ಕೆಲಸ ಎಲ್ಲ ಮಾಡಿ ಆಗಿದೆ. ಹನುಮನಾಗಿರುವಾಗ, ವಾಯುದೇವರಾಗಿರುವಾಗ ಏನೆಲ್ಲ ದೇವರ ಸೇವೆ ಮಾಡಬೇಕೋ ಆ ಎಲ್ಲ ಸೇವೆಯನ್ನು ಮಾಡಿದ್ದಕ್ಕೆ ದೇವರು ಏನು ಮಾಡಿದ, ಇನ್ನು ಒಂದು ಜನ್ಮದಲ್ಲಿ ವಿಶ್ರಾಂತಿ ತೆಕೋ ಅಂತಂದ. ಆ ಒಂದು ಜನ್ಮದಲ್ಲಿ ಒಂದು ಸೃಷ್ಟಿ ಕೆಲಸ ಬಿಟ್ಟರೆ ಮತ್ತೇನಿಲ್ಲ, ವಿಶ್ರಾಂತಿಯೇ ವಿಶ್ರಾಂತಿ ಅವನಿಗೆ. ಆದರೂ ಕೂಡ ಅವನಿಗೊಂದು ಕೆಲಸವನ್ನು ಕೊಟ್ಟರು. ಏನು ಹಿರಿಯರು ಶಾಸ್ತ್ರಕಾರರು ಏನು ಹೇಳ್ತಾರೆ ಅಂತಂದರೆ, ವಿಷ್ಣೋ ವಿಷಯ ಧರ್ಮೇಶು. ವಿಷ್ಣು ಅಂದರೆ ದೇವರು, ಲಕ್ಷ್ಮೀಪತಿ ನಾರಾಯಣ, ಅವನಿಗೆ ಸಂಬಂಧಪಟ್ಟ ಧರ್ಮಗಳು ವೈಷ್ಣವ ಧರ್ಮಗಳು ಅಂತ ಅರ್ಥ. ನಮ್ಮಲ್ಲಿ ಆ ಧರ್ಮ ಈ ಧರ್ಮ ಅಂತ ಆಚರಣೆ ಈ ಆಚರಣೆ ಅಂಥೇಳಿ ನೂರಾರು ಆಚರಣೆಗಳು ಉಂಟು. ಅದಕ್ಕಂದರೂ ಎಲ್ಲವೂ ಕೂಡ ವಿಷ್ಣುವಿಗೆ ಪ್ರೀತಿ ಆಗಬೇಕು ಎನ್ನುವ ದೃಷ್ಟಿಯಿಂದ ಮಾಡು. ಇವನಿಗೆ ನಿನ್ನೆ ಹೇಳಿದಂತೆ ಗಣಪತಿಗೇನೇ ಪ್ರೀತಿಯಾಗಲಿ ಅಂತ ಹೇಳಿಕೊಂಡು ಮಾಡಿಬಿಟ್ರೆ ಅದನ್ನು ಅವೈಷ್ಣವ ಧರ್ಮ ಅಂತಂದು ಬಿಟ್ಟರು. ಇಂತಹ ವಿಷ್ಣೋ ವಿಷಯ ಧರ್ಮೇಶು, ದೇವರಿಗೆ ಸಂಬಂಧಪಟ್ಟಿರತಕ್ಕಂತಹ ಧರ್ಮಗಳಲ್ಲಿ ವಿಷ್ಣೋ ವಿಷಯ ಧರ್ಮೇಶು. ಅದೇ ರೀತಿಯಲ್ಲಿ ದೇವರಿಗೆ ಸಂಬಂಧಪಟ್ಟ ತಿಳುವಳಿಕೆ, ದೇವರನ್ನು ತಂದಾಗ ಅಲ್ಲಿ ಜಗತ್ತೂ ಬಂತು. ದೇವರನ್ನು ತಂದಾಗ ಅವನ ಪರಿವಾರದವರೂ ಬಂದರು, ಭಗವಂತನ ಪರಿವಾರದವರೂ ಬಂದರು. ಅವನ ಜ್ಞಾನಗಳಲ್ಲಿ ವಿಷ್ಣೋ ಜ್ಞಾನಾದಿಷು ಚತುರ್ಮುಖ ಬ್ರಹ್ಮ ಶ್ರದ್ಧಾಂ ದದಾತಿ. ದದಾತಿ ಅಂದರೆ ಕೊಡ್ತಾನೆ ಅಂತ ಅರ್ಥ. ದೇವರ ವಿಷಯದಲ್ಲಿ ನಮಗೆ ಒಮ್ಮೊಮ್ಮೆ ತುಂಬ ಕಾಳಜಿ ಇರುತ್ತೆ, ಸಾತ್ವಿಕರಿಗೆ ಕಾಳಜಿ ಇರುತ್ತೆ. ನೀವು ಹೇಳೋದೆಲ್ಲ ಸರಿ, ನೀವು ಹೇಳೋದೆಲ್ಲ ಅರ್ಥ ಆಗ್ತದೆ, ಆದರೆ ಏನೋ ಆ ದೇವರಲ್ಲಿ ಶ್ರದ್ಧೆನೇ ಬರ್ತಾ ಇಲ್ಲ ಅಂತಿದ್ದು ಸಾಮಾನ್ಯವಾಗಿ ಎಲ್ಲರದ್ದೊಂದು ರಾಗ ಇರುತ್ತೆ. ಅದಕ್ಕಂದರು ಚತುರ್ಮುಖ ಬ್ರಹ್ಮ ದೇವರನ್ನು ಪ್ರತಿ ದಿವಸ ಚಿಂತನೆ ಮಾಡು. ನೀನು ಮಾಡುವ ಕೆಲಸದಲ್ಲಿ ನಿನಗೆ ಶ್ರದ್ಧೆ ಬರುವುದಕ್ಕೋಸ್ಕರ. ಒಬ್ಬನ ಕಂಪೆನಿಯಲ್ಲಿ ನಾವು ದುಡಿತಾ ಇದ್ದೇವೆ ಅಂತ ಅದು ಎಲ್ರಿಗೂ ಬಂತು. ನಿಮ್ಮ ಆಂಗ್ಲ ಹೇಳುವಂಥ, ನಾನು ಸಂಸ್ಕೃತ ಹೇಳುವಂತಾದರೆ ಅಕಾರದಿಂದ ಕ್ಷಕಾರದವರೆಗೆ, ಆಂಗ್ಲ ಹೇಳುವಂತಾದರೆ ಎ ಟು ಝಡ್ ಅಂತಂತೀರಿ. ಅಲ್ಲಿಯ ತನಕ ಪ್ರತಿಯೊಂದರಲ್ಲಿಯೂ ಕೂಡ ನಮಗೆ ಶ್ರದ್ಧೆ ಬರಬೇಕು ಅಂತಾದರೆ ಕಂಪೆನಿಯಲ್ಲೇ ದುಡಿಯುವವರಾಗೋಣ. ನಮ್ಮನ್ನೇನೋ ನಂಬಿರ್ತಾನೆ ಅವ, ನಂಬಿ ನಮಗೇನು ಜವಾಬ್ದಾರಿ ಕೊಟ್ಟಿರ್ತಾನೆ. ಆ ನಂಬಿಕೆಯನ್ನು ಜಾಸ್ತಿ ಮಾಡಿಸಿಕೊಳ್ಳುವುದು ಯಾವಾಗ ಅಂದರೆ ಆ ಕೆಲಸದಲ್ಲಿ ನಮ್ಮ ಪ್ರಾಮಾಣಿಕತನ, ಆ ಕೆಲಸದಲ್ಲಿ ನಮಗಿರತಕ್ಕಂಥ ಶ್ರದ್ಧೆ. ಈ ಶ್ರದ್ಧೆ ನಮಗೆ ಬರಬೇಕಾ? ಅದಕ್ಕಂದರೂ ಚತುರ್ಮುಖ ಬ್ರಹ್ಮದೇವರನ್ನು ಚಿಂತನೆ ಮಾಡಿ. ನಮಗೆ ಚತುರ್ಮುಖ ಬ್ರಹ್ಮದೇವರ ಚಿತ್ರಣ ಗೊತ್ತು. ಭಗವಂತ ಮಲಗಿರ್ತಾನೆ, ನಾಭಿಯಿಂದ ಒಂದು ಬಳ್ಳಿ ಹೊರಟಿರುತ್ತೆ, ನಾಭಿಯಿಂದ ಒಂದು ಕಮಲ ಹೊರಟಿರುತ್ತೆ. ಕಮಲದ ಮಧ್ಯದಲ್ಲಿ ಚತುರ್ಮುಖ ಬ್ರಹ್ಮ ತಾನು ಚೆನ್ನಾಗಿ ಪದ್ಮಾಸನ ಹಾಕಿಕೊಂಡು ಕೂತಿರ್ತಾನೆ ಅಂತಲ್ವೋ. 4 ಮುಖದ ಬ್ರಹ್ಮ, ಚತುರ್ಮುಖ ಬ್ರಹ್ಮ. ಈ ಬ್ರಹ್ಮನನ್ನು ಚಿಂತನೆ ಮಾಡೋಣ. ಆವಾಗ ನಮಗೆಲ್ಲ ನಮ್ಮ ಕೆಲಸದಲ್ಲಿ ಶ್ರದ್ಧೆ ಜಾಸ್ತಿ ಆಗುವಂತೆ ಮಾಡ್ತಾನೆ ಅಂತ. ಇದು ಚತುರ್ಮುಖನ ಕೆಲಸ. ಆದ್ದರಿಂದ ಅಂದರು, ಹಾಗಾದರೆ ಹೃದಯದಲ್ಲಿ ಆ ಚತುರ್ಮುಖನನ್ನು ಚಿಂತನೆ ಮಾಡಿದೆವು ಅಂತಂದರೆ ಯಾತಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಬರುವುದು? ದೇವರ ಮೊರೆ ಹೊಂದುವುದಕ್ಕೋಸ್ಕರ ಅಲ್ವ. ಆ ಮೊರೆ ಹೊಂದುವಿಕೆಯಲ್ಲಿ ನಮಗೆ ತುಂಬ ಶ್ರದ್ಧೆ ಬರುತ್ತಂತೆ. ಶ್ರದ್ಧೆಯಿಂದ ದೇವರ ಮೊರೆ ಹೊಂದುತ್ತೇವೆ ಅಂತ. ಅದಕ್ಕೋಸ್ಕರ ಹಿರಿಯರಂದರು ಆ ಚತುರ್ಮುಖನನ್ನು ಹೃದಯದಲ್ಲಿ ಕೂಡಿಸಿ, ಚತುರ್ಮುಖನನ್ನು ಮುಂದಿಟ್ಟುಕೊಂಡು, ಶ್ರದ್ಧೆಯನ್ನು ಮುಂದಿಟ್ಟುಕೊಂಡು, ಯಾರು ನಮಗೆ ಏನು ಕೊಡ್ತಾನೋ ಅದು ಅವನ ಹಿಡಿತದಲ್ಲಿ, ಅವನನ್ನು ಅದೇ ಹೆಸರಿನಿಂದ ಕರೆಯುವ ಕ್ರಮ. ನಮಗೆ ಪತ್ರಿಕೆ ಹಾಕ್ತಾನೆ ಪ್ರತಿ ದಿವಸ ಬೆಳಿಗ್ಗೆ, ನಮಗೆ ಹಾಲಿನ ತೊಟ್ಟೆ ಹಾಕ್ತಾನೆ ಪ್ರತಿ ದಿವಸ ಬೆಳಿಗ್ಗೆ. ನಮಗೆ ಇನ್ನೊಂದು ತೊಟ್ಟೆ ಜಾಸ್ತಿ ಬೇಕಿತ್ತು, ಇನ್ನೊಂದು ಪತ್ರಿಕೆ ಬೇಕಿತ್ತು. ನಮ್ಮ ಮನೆಗೆ ಹಾಕೋದನ್ನು ಹಾಕಿ ಮುಂದೆ ಹೋಗಿ ಆಗಿದೆ, ಅವನ ಹೆಸರು ಗೊತ್ತಿಲ್ಲ. ಏನು ಕರಿತೇವೆ? ಏ ಪತ್ರಿಕೆ ಇಲ್ಲಿ ಬಾ ಅಂತೇವೆ, ಏ ಹಾಲು ಇಲ್ಲಿ ಬಾ ಅಂತೇವೆ. ಯಾಕೆ? ಆ ಪತ್ರಿಕೆ, ಆ ಹಾಲಿನ ತೊಟ್ಟೆ ಅವನ ಹಿಡಿತದಲ್ಲಿ ಉಂಟಲ್ವೋ. ಅದೇ ರೀತಿಯಲ್ಲಿ ನಿಮಗೆ ಶ್ರದ್ಧೆ ಏನು ಹುಟ್ಟಿ, ಆ ಶ್ರದ್ಧೆ ಚತುರ್ಮುಖ ಬ್ರಹ್ಮನಲ್ಲಿ ಇರೋಣದರಿಂದ ಚತುರ್ಮುಖನನ್ನು ಮುಂದೆ ಮಾಡಿಕೊಂಡು ದೇವತೆಗಳು ಹೊರಟರು ಅಂತಂದ್ರೆ ಏನರ್ಥ? ಶ್ರದ್ಧೆಯನ್ನು ಮುಂದಿಟ್ಟುಕೊಂಡು ಭಗವಂತನ ಬಳಿಗೆ ಹೋದರು ಅಂತ ಅರ್ಥ. ಏನೋ ಕಾಟಾಚಾರಕ್ಕಲ್ಲ ದೇವಸ್ಥಾನಕ್ಕೆ ಹೋಗೋದು. ಹೋಗಿಲ್ಲ ಅಂದರೆ ಅಮ್ಮ ಬೈತಾಳೆ, ಹೋಗಿಲ್ಲ ಅಂದರೆ ಅಮ್ಮ ಗಂಜಿಗೆ ಹಾಕೋಲ್ಲ, ಅದಕ್ಕೋಸ್ಕರ ಹೋಗ್ತಿದ್ದೇನೆ. ನಾನು ಓದಲಿಲ್ಲ ಅಂತಂದರೆ ಏನು ನನಗೆ ಉದ್ಯೋಗ ಸಿಗೋಲ್ಲ,
ಓದಿದ್ರೆ ಉದ್ಯೋಗ ಕೊಡೋದಾದರೆ ಯಾರು ಓದ್ತಾರೆ? ಅದಕ್ಕಂದ್ರು ಆ ಓದುವಿಕೆಯಲ್ಲಿ ಶ್ರದ್ಧೆ ಇರಲಿ. ಆದರೆ ಪ್ರತಿಯೊಂದಕ್ಕೂ ಕೂಡ ಶ್ರದ್ಧೆ ಮುಖ್ಯ. ಅದಕ್ಕೋಸ್ಕರ ಚತುರ್ಮುಖನನ್ನು ಮುಂದಿಟ್ಟುಕೊಂಡು ಹೊರಟಿದ್ದಾರೆ. ಚತುರ್ಮುಖ ತಾನು ತಪಸ್ಸಿಗೆ ಶ್ರದ್ಧೆಯಿಂದ ದೇವರ ಧ್ಯಾನ ಮಾಡಲಿಕ್ಕೆ ಕೂತ. ಆದ್ದರಿಂದ ಭಗವಂತ ಒಲ್ದ ಅಂತವರಿಗೆ ಅಂತ ಹೇಳ್ತಾರೆ. ಮುಂದೆ ಏನು? ರುದ್ರದೇವರನ್ನು ನೋಡಿದ್ದೆವು ನಾವು. ಅನಂಗಜಿತ್ ಅಂತ ಅವನಿಗೆ ಹೆಸರು, ಕಾಮಹರ ಅಂತ ಅವನಿಗೆ ಹೆಸರು. ಅನಂಗ ಅಂತ ಯಾರು? ಕಾಮನಿಗೇನು ಇನ್ನೊಂದು ಹೆಸರು ಅನಂಗ ಅಂತ. ಅಂಗ ಅಂದರೆ ದೇಹಗಳು, ಅನಂಗ ಅಂದರೆ ದೇಹ ಇಲ್ಲ. ಅವನ ದೇಹವನ್ನು ರುದ್ರದೇವರು ಸುಟ್ಟು ಹಾಕಿದ್ದಾರೆ. ಆದ್ದರಿಂದಲೇ ಅಲ್ವೋ ಕಾಮ ನಮ್ಮ ನಿಮ್ಮೆಲ್ಲರ ಒಳಗೆ ಪ್ರವೇಶ ಮಾಡ್ತಾನೆ, ನಮ್ಮ ನಿಮ್ಮೆಲ್ಲರ ಮನಸ್ಸಿನೊಳಗೆ ಪ್ರವೇಶ ಮಾಡ್ತಾನೆ. ಒಂದು ವೇಳೆ ದೇಹ ಇದ್ದದ್ದೇ ಆಗಿದ್ದರೆ ನಮ್ಮ ಮನಸ್ಸಿನೊಳಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯನೋ ಅವನಿಗೆ? ಹಾಗಾದರೆ ಏನಂತ ದೇಹ ಇಲ್ಲ, ಅನಂಗ. ಇಂತಹ ಕಾಮನನ್ನು ಸುಟ್ಟವ ಯಾರು? ರುದ್ರದೇವರು. ಕಾಮಹರ, ಕೈಲಾಸ ಮಂದಿರ, ಸೋಮ ಸೂರ್ಯ ಅನಲ ವಿಲೋಚನ. ರುದ್ರದೇವರನ್ನು ಹೊಗಳ್ತಾರೆ ಶಾಸ್ತ್ರಕಾರರು. ಯಾವಾಗ, ಏನು ಸಂದರ್ಭ ಇದು? ಯಾರೋ ಕೇಳಿದರು, ಯಾವ ಸಂದರ್ಭದಲ್ಲಿವ ಮನ್ಮಥನನ್ನು ಕಾಮನನ್ನು, ಕಾಮ ಅಂದರೆ ಮನ್ಮಥ ಅಂದರೂ ಒಂದೇ, ನಮ್ಮ ಮನಸ್ಸನ್ನು ಪೀಡಿಸ್ತಾನೆಂತೆ. ವಯಸ್ಸಿಗೆ ಬಂದೆವು ಅಂತಂದಾಗ ನಮ್ಮ ಮನಸ್ಸನ್ನು ತುಂಬ ಪೀಡಿಸ್ತಾನೆಂತೆ. ವಯಸ್ಸಿಗೆ ಬಂದೆವು ಅಂತಂದು ಬಿಟ್ಟರೆ ವಾರ್ಧಕ್ಯ ಬಂತು ಅಂತ ಅರ್ಥ ಅಲ್ಲ. ಏನು ಬಾಲ್ಯ ಹೋಗಿ ತಾರುಣ್ಯ ಬಂತು ಅಂತಂದಾಗ ಮನಸ್ಸನ್ನು ಪೀಡಿಸಲಿಕ್ಕೆ ಶುರು ಮಾಡ್ತಾನೆ. ಮನಸ್ಸನ್ನು ಮಥನ ಮಾಡುವವ ಮನ್ಮಥ. ಇನ್ನೂ ಬೇಕಾ? ನನ್ನ ಮನಸ್ಸನ್ನು ಮಥನ ಮಾಡುವವ ಮನ್ಮಥ ಅಂತಂದರು. ಅವನನ್ನು ರುದ್ರದೇವರು ಸುಟ್ಟು ಹಾಕಿದ್ರು. ಸಂದರ್ಭ ಏನು? ಪಾರ್ವತಿ ಪರಮೇಶ್ವರನನ್ನು ಲಗ್ನ ಆಗಬೇಕು ಅಂತ ಹೊರಟ್ಲು. ಹಿಮಾಲಯಕ್ಕೂ ಆಸೆ ಇತ್ತು, ಹಿಮಾಲಯ ಪರ್ವತಕ್ಕೂ ಆಸೆ ಇತ್ತು. ಏನು ಅಂತ, ನನ್ನ ಅಳಿಯ ಸಾಧ್ಯ ಆದಷ್ಟು ನನ್ನ ಪಕ್ಕದಲ್ಲೇ ಇರಬೇಕು, ನನ್ನ ಅಳಿಯ ನನ್ನಂತೇನೆ ಇರಬೇಕು. ಯಾವ ಮಾವಂದಿರಿಗೆ ಆಸೆ ಇಲ್ಲ ನೋಡಿ. ಆ ಮಾವನಿಗೆ ಏನೋ ಒಂದು ಗುಣ ಇರುತ್ತೆ, ಮಗಳನ್ನು ಚೆನ್ನಾಗಿ ನೋಡಿಕೊಂಡಿರ್ತಾನೆ, ಮಗಳು ಅಂತಂದರೆ ತುಂಬ ಪ್ರೀತಿ ಮಾಡ್ತಾನೆ. ಇದು ಮಾವನ ಗುಣ, ಅಂದರೆ ಆ ಮಗಳ ಅಪ್ಪನ ಗುಣ, ಅಳಿಯನ ಮಾವನ ಗುಣ. ಏನು ನಿರೀಕ್ಷೆ ಮಾಡ್ತಾನೆ? ನನ್ನ ಅಳಿಯನೂ ಕೂಡ ಹೀಗೇ ಇರಬೇಕು ಅಂತ ನಿರೀಕ್ಷೆ ಮಾಡೋದು ಸಹಜ ತಾನೆ. ನನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಂಡಿರಬೇಕು ನಿರೀಕ್ಷೆ ಮಾಡೋದು ಸಹನ ತಾನೆ. ಅದಕ್ಕೋಸ್ಕರ ಏನು ಮಾಡಿದ್ದ? ಹಾಗಾದರೆ ನಾನಂತೂ ಒಂದು ಪರ್ವತದ ಅಧಿಪತಿ, ನಾನಂತೂ ಹಿಮಾಲಯದ ಅಧಿಪತಿ, ಹಿಮಾಲಯ ಬೆಟ್ಟದ ಅಧಿಪತಿಯೇ ತಾನೆ ಅವ. ಅದರಿಂದ ಅವನಿಗೆ ಹಿಮಾಲಯ ಅಂತಲೇ ಹೆಸರು ಅವನಿಗೆ ಹಿಮಾಲಯ ಅಂತ ಹೆಸರು ಬಂತು ತಾನೆ. ಆದರೆ ನನ್ನ ಅಳಿಯನು ಕೂಡ ನನ್ನಂತೆಯೇ ಇರಬೇಕು, ಅವನು ಕೂಡ ಒಂದು ಬೆಟ್ಟದ ಅಧಿಪತಿಯಾಗಿರಬೇಕು. ಯಾವುದರ ಅಧಿಪತಿ? ರುದ್ರದೇವರು ಕೈಲಾಸ ಬೆಟ್ಟದ ಅಧಿಪತಿ. ಆದರೆ ನನ್ನಂತೇನೆ ಆಯಿತಾ? ಮತ್ತೊಂದೇನು, ಪಕ್ಕದಲ್ಲೇ ಇರ್ತಾರೆ ಅಳಿಯ, ಕರೆದಾಗ ಬರ್ತಾರೆ. ಏನು, ಮಗಳನ್ನು ಬಿಡಲಿಕ್ಕೆ ಮನಸ್ಸಿಲ್ಲ, ಲಗ್ನ ಮಾಡದೆ ಕೊಡಲಿಕ್ಕೆ ಮನಸ್ಸಿಲ್ಲ, ಲಗ್ನ ಮಾಡಿ ಕೊಡಬೇಕು, ಮಗಳು ಪಕ್ಕದಲ್ಲಿರಬೇಕು. ಹೌದಾ? ಹಾಗಾದರೆ ಊರಿನ ಅಳಿಯನನ್ನೇ ಹುಡುಕಿ. ಆವಾಗ ಮಗಳು ಪಕ್ಕದಲ್ಲೇ ಇರ್ತಾಳೆ, ಕರೆದಾಗ ಬರ್ತಾಳೆ. ಮಾತ್ರ ಅಳಿಯ ಮಾತ್ರ ಏನಾಗಬಾರ್ದು? 10ನೇ ಗ್ರಹ ಆಗಬಾರ್ದಷ್ಟೇ. ನಮ್ಮಲ್ಲಿ ನವಗ್ರಹಗಳು ಅಂತ ಪ್ರಸಿದ್ಧ. ಇನ್ನೊಂದು ದಶಮಗ್ರಹ ಅಂದರೆ ಅಳಿಯನನ್ನು ದಶಮಗ್ರಹ ಅಂತ ಕೆಲವರು ಕರೆಯುವುದುಂಟು. ಅಂಥ ಪ್ರಸಂಗ ಬಾರದಿದ್ದರೆ ಸರಿ. ಹೌದಾ? ಹಾಗಾದರೆ ಒಳ್ಳೆಯ ಅಳಿಯನಾಗಿ ಅಪ್ಪನ ಗುಣಗಳನ್ನೇ ಹೊಂದಿರತಕ್ಕಂತಹ ಗಂಡ ಆಗುವಾಗ ಅದಕ್ಕೆ ಬೇಕಾ? ರುದ್ರದೇವರು, ಹಿಮಾಲಯ ಪರ್ವತ, ಪಾರ್ವತಿ ಮೂವರನ್ನು ಚಿಂತನೆ ಮಾಡಬೇಕು ಅಂತಾರೆ. ಪ್ರತಿಯೊಂದು ದೇವತೆಗೂ ಕೂಡ ಭಗವಂತ ಕೆಲಸ ಕೊಟ್ಟಿದ್ದಾನೆ. ಏನು? ನಮ್ಮ ಜೀವನಕ್ಕೆ ಸಂಬಂಧಪಟ್ಟದ್ದನ್ನು ಅವರು ಜನಗಳಿಗೆ ಕೊಡಬೇಕು, ಸಾತ್ವಿಕರಿಗೆ ಕೊಡಬೇಕು, ಅವರು ಒದ್ದಾಡಬಾರ್ದು ಎನ್ನುವ ದೃಷ್ಟಿಯಿಂದ ಒಂದೊಂದು ಕೆಲಸ ಕೊಟ್ಟಿದ್ದಾನೆ. ಅದರಿಂದ ಏನು? ಕೈಲಾಸ ಪರ್ವತದ ಅಧಿಪತಿ ರುದ್ರದೇವರಿಗೆ ಕೊಡಬೇಕು ಅಂತ ಸರಿ ಎಲ್ಲ ತಯಾರಾಯಿತು. ಅವಳು ರುದ್ರದೇವರ ಉಪಾಸನೆ ಭಾರಿ 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 ಮಾಡಿದ್ದಳು. ಆದರೆ ರುದ್ರದೇವರು ಮೊದಲೇ ವಿರಕ್ತ ಮೂರ್ತಿ, ಬೇಡ 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 ಅಂತ. ಈ ಬದಿಯಲ್ಲಿ ದೇವತೆಗಳು ಹೋಗಿ ಮನ್ಮಥನ ಹತ್ರ ಹೇಳಿದ್ರಂತೆ, ಕಾಮನ ಹತ್ರ ಮನ್ಮಥನ ಹೇಳಿದ್ರಂತೆ, ಒಂಚೂರು ಸಹಾಯ ಮಾಡು, ಆ ರುದ್ರದೇವರು ಇವಳನ್ನು ವರಿಸುವಂತೆ ಒಂಚೂರು ಸಹಾಯ ಮಾಡು ಅಂತಂದ್ರಂತೆ. ಏನು ಸಹಾಯ ಮಾಡೋದು? ಮತ್ತೇನಿಲ್ಲ, ರುದ್ರದೇವರಿಗೆ ಅವಳ ಮೇಲೆ ಕಾಮನೆ ಉಂಟಾಗುವಂತೆ ಮಾಡೋದಷ್ಟೇ. ಅವಳ ಮೇಲೆ ಮನಸ್ಸಾಗುವಂತೆ, ರುದ್ರದೇವರಿಗೆ ಮನಸ್ಸಾಗುವಂತೆ ಮಾಡುವ ಕೆಲಸನೇ ಕಾಮನದ್ದು. ಆದರೆ ಅವನನ್ನು ಕಾಮ ಅಂತ ಹೆಸರು. ಕಾಮನೆ ನಿಮಗೆ ನಿಮ್ಮ ಕಾಮನೆಯನ್ನು ಏನು ಹೇಳಿ? ಮನ ಕಾಮನೆಯ ಸಿದ್ಧಿಯ ತೋರುತ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಾವೇನಂತೇವೆ ಅಂದರೆ ಮನಕ್ಕೆ ಮನವ ಸಿದ್ಧಿಯ ತೋರುತ ಅಂತಂದು ಬಿಡ್ತೇವೆ. ಏನು ಹೇಳಿದವ್ರು ಗೊತ್ತಾಗಲ್ಲ, ಕೇಳಿದವ್ರು ಗೊತ್ತಾಗಲ್ಲ. ಅದಕ್ಕಂದ್ರು ಮನ ಕಾಮನೆಯ, ಮನಸ್ಸಿನ ಆಸೆಗಳ ಸಿದ್ಧಿಯ ತೋರುತ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ನಿಮ್ಮ ಹಾಡಲ್ವೋ. ಆದರೆ ಕಾಮನ ಅಂದರೆ ಮನಸ್ಸು ಏನು ಎಣಿಸ್ತೇವೋ ಅದನ್ನು ಕಾಮನ ಎನ್ನುವ ಶಬ್ದದಿಂದ ಕರೆದ್ರಲ್ವೋ. ಇವನಿಗೀಗ ಪಾರ್ವತಿಯ ಮೇಲೆ ಕಾಮನೆ ಬರಬೇಕು.
ಅದಕ್ಕೋಸ್ಕರ ದೇವತೆಗಳೆಲ್ಲ ಸೇರಿಕೊಂಡು ಏನು ಮಾಡಿದರು, ಕಾಮನನ್ನೇ ಛೂ ಬಿಟ್ಟರು. ನೀನು ಹೇಗೂ ಕಾಮ, ಹೋಗು, ರುದ್ರದೇವರಿಗೆ ಮನಸ್ಸಿನಲ್ಲಿ ಪಾರ್ವತಿ ಮೇಲೆ ಆಸೆ ಉಂಟಾಗುವಂತೆ ಮಾಡು, ಕಾಮನೆ ಉಂಟಾಗುವಂತೆ ಮಾಡು. ಬಂದರು ಮನ್ಮಥ ದೇವರು. ಬಂದರೂ ತನ್ನ ಬಾಣಗಳುಂಟಲ್ಲ, ಆ ಬಾಣಗಳನ್ನು ರುದ್ರದೇವರ ಮನಸ್ಸಿಗೆ ಪ್ರಯೋಗ ಮಾಡಿದರು. ಪ್ರಯೋಗ ಮಾಡಿದಾಗ ರುದ್ರದೇವರು ಕಣ್ಣು ತೆರೆದ್ರು. ಯಾವ ಕಣ್ಣು ತೆರೆದ್ರು? ಎಲ್ಲ ನನ್ನ ತಪಸ್ಸಿಗೆ ಅಡ್ಡಿ ಮಾಡುವವ ಯಾರದು ಅಂಥೇಳಿ ಯಾವ ಕಣ್ಣು ತೆರೆದ್ರು? ಈ 2 ಕಣ್ಣಲ್ಲ, 3ನೇ ಕಣ್ಣು ತೆರೆದ್ರು. 3ನೇ ಕಣ್ಣೇ ಬೆಂಕಿಯದು. ಇದು ಸೋಮ ಸೂರ್ಯ. ಈ 2 ಕಣ್ಣುಗಳಲ್ಲಿ ಒಂದು ಕಣ್ಣಲ್ಲಿ ಸೋಮ ಇದ್ದಾನೆ, ಒಂದು ಕಣ್ಣಲ್ಲಿ ಸೂರ್ಯ ಇದ್ದಾನೆ, ಒಂದು ಕಣ್ಣಲ್ಲಿ ಸೂರ್ಯ ಇದ್ದಾನೆ, ಒಂದು ಕಣ್ಣಲ್ಲಿ ಚಂದ್ರ ಇದ್ದಾನೆ. 3ನೇ ಕಣ್ಣಲ್ಲಿ ಇರುವುದು ಯಾರು? 3ನೇ ಕಣ್ಣು ಇರುವುದು ಬೆಂಕಿ. 3ನೇ ಕಣ್ಣು ತೆರೆದ್ರು, ಬೆಂಕಿ ಬಂತು, ಕಾಮ ಸುಟ್ಟೋದ, ಕಾಮ ಭಸ್ಮನಾದ. ಕಾಮಹರ, ಕಾಮನನ್ನು ಕೊಂದವನೇ ಕಾಮಹರ. ಎದುರಿಗೆ ನೋಡ್ತಾನೆ, ಪಾರ್ವತಿ ಇದ್ದಾಳೆ, ಅವಳನ್ನು ಲಗ್ನ, ಅವಳು ಪ್ರಾರ್ಥನೆ ಮಾಡಿದ್ದಳು, ಲಗ್ನಾದ. ಯಾವ ಲಗ್ನ ಇದು? ನಿಮ್ಮ ತಾತ್ಕಾಲಿಕವಾದ ಲವ್ ಜಿಹಾದ್ ಲಗ್ನ ಅಲ್ಲ. ಮತ್ತು ಎಂತಹ ಲಗ್ನ? ಪ್ರೇಮದ ಲಗ್ನ ಇದು. ನಮ್ಮಲ್ಲೆಲ್ಲ ಈಗ ನಡೆಯುವುದೇನು? ಇದು ಕಾಮದ ಲಗ್ನ. ಅವ ಬರ್ತಾನೆ, ತಾನು ಕಾಮಿಸುವಂತೆ ನಟಿಸ್ತಾನೆ, ಅವ ನಟನೆ ಮಾಡುವುದು. ಯಾಕೆ? ಅವನಿಗೆ ಗಾಂಧೀಜಿ ಕಲಿಸಿಕೊಟ್ಟಿದ್ದ, ಭಾರತದಲ್ಲಿದ್ದುಕೊಂಡು ಹೇಗೆ ನಟನೆ ಮಾಡಿಕೊಂಡು ಎಲ್ಲ ಸವಲತ್ತು ಪಡೀಬೇಕು ಅಂಥೇಳಿ. ಮೊನ್ನೆ ಪತ್ರಿಕೆಯಲ್ಲಿ ಓದಿದ್ರೆ ಕಾಣುತ್ತೆ, ಅವ ಗೃಹಚಾರ ಹೋಗಿ ಹೋಗಿ ಸ್ವಾಮೀಜಿಯೂ ಆಗಿಬಿಟ್ಟ ಒಂದು ಮಠಕ್ಕೆ. ಮತ್ತೆ ಗೊತ್ತಾಯಿತು ಯಾವುದು ಆಧಾರ ಕಾರ್ಡ್ ಇದ ಏನೋ ನೋಡಿದಾಗ ಗೊತ್ತಾಯಿತು, ಇವ ಅಲ್ಲ ಮುಲ್ಲ ಅಂತೇಳಿ ಗೊತ್ತಾಯಿತು. ಅಲ್ಲಿಂದ ಓಡಿಸಿಬಿಟ್ರು ಎಲ್ಲ ಸೇರಿಕೊಂಡು ಅಲ್ವೋ. ಆದರೆ ಯಾವ ವೇಷ ತೊಡಲಿಕ್ಕೋ ತಯಾರಿರ್ತಾರೆ ಅವರು. ಏನು ವೇಷ ತೊಡೋದ್ರಲ್ಲಿಯೂ ನಾಟಕ ಮಾಡ್ತಾರೆ, ಕಾಮಿಸುವುದರಲ್ಲಿಯೂ ನಾಟಕ ಮಾಡ್ತಾರೆ. ಆದರೆ ನಮ್ಮ ಹೆಣ್ಣುಮಕ್ಕಳು ಮಾತ್ರ ಪಾಪ ಆ ಬಲೆಗೆ ಬೀಳ್ತಾರೆ. ಎಷ್ಟು ತನಕ? 4 ದಿವಸ. 5ನೇ ದಿವಸ ಮಗಳನ್ನು ಹುಡುಕೊಂಡು ಅಪ್ಪ ಬಂದರೆ ಮಗಳು ಫ್ರಿಜ್ಜಲ್ಲಿರ್ತಾಳೆ, ತುಂಡು ತುಂಡಾಗಿ ಫ್ರಿಜ್ಜಲ್ಲಿರ್ತಾಳೆ. ಹಾಗಾದರೆ ಏನಾಗಬೇಕು ಈ ಸಂದರ್ಭದಲ್ಲಿ? ಮಗಳ ಅಪ್ಪ ಅಥವಾ ಮಗಳು ಅಪ್ಪ ಅಮ್ಮ ಹೇಳಿದ್ದನ್ನು ಕೇಳೋಲ್ಲ. ನ್ಯಾಯಾಲಯಕ್ಕೆ ಹೋದೆವು ಅಂತಂದರೆ ನ್ಯಾಯದೇವರು ಅಲ್ಲಿ ನ್ಯಾಯದೇವತೆಗೆ ಕಣ್ಣಿಗೆ ಪಟ್ಟಿಯೇ ಕಟ್ಟಿದ್ದಾರೆ, ಮೊದಲೇ ಕಟ್ಟಿಬಿಟ್ಟಿದ್ದಾರೆ. ನ್ಯಾಯದೇವತೆಯ ಕಣ್ಣಿಗೆ ಪಟ್ಟಿ ಮೊದಲೇ ಕಟ್ಟಿಬಿಟ್ಟಿದ್ದಾರೆ. ಆವಾಗ ನ್ಯಾಯಾಲಯದಿಂದ ಏನು ತೀರ್ಪು ಬರುತ್ತೆ? ಅವಳು ನಿಮ್ಮ ಆಂಗ್ಲ ಭಾಷೆಯಲ್ಲಿ ಅಂತೇನೆ ಒಂದೇ ಶಬ್ದದಲ್ಲಿ ಮುಗಿಬಿಡುತ್ತೆ. ಅವಳು ಮೆಚ್ಯೂರ್, ಮೈನರ್ ಅಲ್ಲ, ಮೇಜರ್. ಅದರಿಂದ ಯಾರೂ ಏನು ಮಾತಾಡಲಿಕ್ಕಿಲ್ಲ, ಮುಗಿದೇ ಹೋಯಿತು. ಅದು ಮತ್ತು ನಮಗೆ ಯಾರು ಗತಿ? ನಮಗೆ ಒಂದೇ ಗತಿ, ರುದ್ರದೇವರು. ಅದಕ್ಕೆ ಕಾಣುತ್ತೆ ಅಲ್ಲಲ್ಲಲ್ಲಲ್ಲಲ್ಲಲ್ಲಿ ಹೆಜ್ಜೆ ಹೆಜ್ಜೆಗೆ ನಮ್ಮಲ್ಲಿ ರುದ್ರಾಲಯಗಳು. ನಾಗಾಲಯ ಕಮ್ಮಿ, ಏನೋ ಅಪರೂಪದ ನಮ್ಮ ಮೂಲ ನಾಗ ಅಂತ ಏನೋ ಅಲ್ಲಲ್ಲಿ ಸ್ವಲ್ಪ ಇರ್ಬೋದು. ರುದ್ರಾಲಯ ಮಾಡಿ ಕೃಷ್ಣನ ಪಕ್ಕದಲ್ಲೇ ಚಂದ್ರೇಶ್ವರ. ಆ ರುದ್ರಲಿಂಗದಲ್ಲಿರತಕ್ಕಂಥವನ ಪಕ್ಕದಲ್ಲೇ ಅನಂತೇಶ್ವರ. ಅನಂತೇಶ್ವರ ರುದ್ರದೇವರಲ್ಲ, ಅನಂತೇಶ್ವರದಲ್ಲಿ ರುದ್ರದೇವರು ಇರುವುದಲ್ಲ, ನಾರಾಯಣ ಇರುವುದು. ಆದರೆ ನಾರಾಯಣನ ಮನೆ ಶೇಪ್ ಯಾವುದು ಅಂತಂದು ಬಿಟ್ಟರೆ ರುದ್ರದೇವರ ಮನೆ ಶೇಪ್. ಅಷ್ಟೂ ರುದ್ರದೇವರನ್ನು ಭಗವಂತ ಸಮಾಜದಲ್ಲಿ ಮುಂದಿಟ್ಟಿದ್ದಾನೆ. ಆದ್ದರಿಂದ ಹೆಜ್ಜೆ ಹೆಜ್ಜೆಗೆ ನಮಗೆ ರುದ್ರಾಲಯಗಳು. ಯಾಕೆ? ಆ ಸಮಯದ ರುದ್ರದೇವರನ್ನು ಪ್ರಾರ್ಥನೆ ಮಾಡೋಣ. ರುದ್ರ ನೀನು ಕಾಮಹರ, ರುದ್ರ ನೀನು ಕಾಮಹರ. ನನ್ನ ಮಗಳಿಗೆ ಏನು ಅವನಲ್ಲಿ ಕಾಮ ಉಂಟಾಗಿದೆ, ಈ ಕಾಮವನ್ನು, ಆ ಕಾಮನನ್ನು ಕೊಂದಿಯಲ್ಲ, ಈ ಕಾಮನನ್ನು ಕೊಲ್ಲು ಅಂತ ಹೇಳಿಕೊಂಡು ರುದ್ರದೇವರಲ್ಲಿ ಪ್ರಾರ್ಥನೆ ಮಾಡೋಣ, ಪ್ರಾಮಾಣಿಕವಾಗಿ ಪ್ರಾರ್ಥನೆ ಮಾಡೋಣ. ನಮ್ಮ ಮಗಳ ಮನಸ್ಸಿಗೆ ತೋರುತ್ತೆ, ಬೇಡ ಈ ಹುಡುಗ ಅಂತ ತೋರುತ್ತೆ. ಅದರಿಂದ ಕಾಮಹರ, ಕಾಮನನ್ನು ರುದ್ರದೇವರು ಕೊಂದರು. ಪಾರ್ವತಿಯಲ್ಲಿ ಪ್ರೇಮ ಉಂಟಾಯಿತು, ಲಗ್ನ ಆದರು. ಆದ್ದರಿಂದ ಇಂದಿಗೂ ಕೂಡ ಅವರ ದಾಂಪತ್ಯದಲ್ಲಿ ವಿರಸ ಬಂದಿಲ್ಲ. ಯಾಕೆ? ಕಾಮದ ಮದುವೆ ಅಲ್ಲ, ಪ್ರೇಮದ ಮದುವೆ ಇದು ನಡೆದದ್ದು. ಆವಾಗ ಏನು ಪಾರ್ವತಿಯನ್ನು ಇಟ್ಟುಕೊಂಡಿದ್ದಾರೆ. ಎಲ್ಲಿಯ ತನಕ ಅಂತಂದರೆ, ನಾನು ರುದ್ರದೇವರ ವೇಷ ನಿನ್ನೆ ನೋಡಿದಾಗ ಪಂಚಮುಖ ರುದ್ರ, ಮೇಲೆ ಚಂದ್ರ, ಜುಟ್ಟು ಚಂದ್ರ, ಕುತ್ತಿಗೆಯಲ್ಲಿ ನಾಗಭೂಷಣ. ಮತ್ತು ಯದ್ಯಪಿ ಅವ ರುದ್ರದೇವರು ವೈರಾಗ್ಯ ಮೂರ್ತಿ ಅಲ್ವೋ, ಆದರೆ ಅಂದರು ಶಾಸ್ತ್ರಕಾರರು ಪ್ರಿಯಾಯುಕು, ಹೆಂಡತಿ ಪಕ್ಕದಲ್ಲೇ ಇದ್ದಾಳೆ ಅಂತೆ, ಪ್ರಿಯಾಯುಕು ನಾಗಭೂಷಣ ಅಂತ ಹೇಳಿಕೊಂಡು. ಇದನ್ನು ಏನು ಅಂತ ಕರೆದ್ರು? ಇಂತಹ ರುದ್ರದ ಏನು ಅಂತ ಕರೆದ್ರು? ವಿರಕ್ತರು ಅಂತ ಕರೆದ್ರು. ಈ ರೀತಿಯಲ್ಲಿ
ರುದ್ರದೇವರ ಪೂಜೆ. ಆದ್ದರಿಂದಲೇ ನಮ್ಮಲ್ಲಿ ಈಗಲೂ ಕೂಡ ನಡ್ಕೊಂಡು ಬಂದಿದೆ. ಏನು ಗೊತ್ತಾ, ಅಕಸ್ಮಾತ್ ಮಗಳಿಗೆ ಲಗ್ನ ಆಗಿಲ್ಲ ಅಂದರೆ ನಮ್ಮಲ್ಲಿ ಒಂದು ಪೂಜೆ ಉಂಟು. ಏನದು ಪೂಜೆ? ಸ್ವಯಂವರ ಪಾರ್ವತಿ ಪೂಜೆ ಅಂತ. ಪೂಜೆ ಯಾರದು? ಪಾರ್ವತಿದ್ದು ಪೂಜೆ. ಎಂಥ ಪೂಜೆ? ಅವಳು ಸ್ವಯಂ ಆರಿಸಬೇಕು, ತಂದೆ ತಾಯಿಗಳ ಬೆಂಬಲ ಬೇಕು. ಆ ರೀತಿ ತಂದೆ ತಾಯಿಗಳಿಂದ ಓಕೆ ಅಂತ ಹೇಳಿಸುವ ರೀತಿಯಲ್ಲಿ ಅವಳದ್ದು ಸ್ವಯಂವರ. ಸ್ವಯಂ ತಾನೇ ವರ ಅಂದರೆ ವರಿಸುವುದು. ಯಾವ ಹುಡುಗನನ್ನು ವರಿಸ್ಬೋದು, ಆದರೆ ಏನಾಗಬೇಕು? ತಂದೆ ತಾಯಿಗಳ ಬೆಂಬಲ ಇರಬೇಕು. ಆ ದೃಷ್ಟಿಯಲ್ಲಿ ಪಾರ್ವತಿ ಸ್ವಯಂವರ ಪಾರ್ವತಿ ಪೂಜೆ ಅಂತ ನಮ್ಮಲ್ಲಿ ಈಗಲೂ ಕೂಡ ಚಾಲ್ತಿಯಲ್ಲಿ ಬಂದಿದೆ, ಹೆಣ್ಮಕ್ಕಳಿಗೆ ಲಗ್ನ ಆಗದಿದ್ದರೆ. ಹಾಗಾದರೆ ಇಂತಹ ರುದ್ರದೇವರು ತಾನು ಪಾರ್ವತಿ ಜೊತೆಗೆ ಇದ್ದುಕೊಂಡು ಭಗವಂತನ ಆರಾಧನೆಯಲ್ಲಿ ತಾನು ತೊಡಗಿದರು. ಅನಂಗಜಿತ್. ಬಾಕಿದ್ದನ್ನೆಲ್ಲ ಎಲ್ಲ ಬಿಟ್ಟು ಅಂತ ಅಂದ್ಬಿಟ್ರೆ ಹೆಂಡತಿ ಮಕ್ಕಳನ್ನು ಬಿಟ್ಟು ಅಂತ ಅರ್ಥ ಅಲ್ಲ. ಬಾಕಿ ತದ್ ಅನ್ಯಾನಿ ಅಂತಲೇ ವಾದಿರಾಜ ಶ್ರೀಪಾದ ಅಂತಾರೆ. ಇದಕ್ಕಿಂತ ಬೇರೆ, ಇದಕ್ಕಿಂತಂದರೆ ಇವನ ಧ್ಯಾನಕ್ಕೆ ಅನುಕೂಲ ಮಾಡಿ ಕೊಡುವವರಕ್ಕಿಂತ ಬೇರೆಯವರು, ಉಪಟಳ ಮಾಡುವರು ಅಂತ. ಉಪಕಾರ ಮಾಡುವವರಲ್ಲ, ಉಪಟಳ ಮಾಡುವವರು ಅಂತ ಅರ್ಥ. ಉಪಟಳ ಮಾಡುವವರನ್ನು ಬಿಟ್ಟ ಭಗವಂತನ ಧ್ಯಾನಕ್ಕೆ ಕೂತ. ಇದು ರುದ್ರದೇವರದ್ದಾದರೆ ಮುಂದೆ ಶೇಷ ಅಂತ ನಿನ್ನೆ ದಿವಸ ನೋಡಿದ್ದೆವು, ವಾಯುಭಕ್ಷ ಅಂತ ನೋಡಿದೆವು, ಮಧ್ವರ ಸಿದ್ಧಾಂತ. ಮಧ್ವರ ಸಿದ್ಧಾಂತ ಅಂತ ಬೇಡ, ವ್ಯಾಸರ ಸಿದ್ಧಾಂತ. ವ್ಯಾಸರ ಸಿದ್ಧಾಂತ ಬೇಡ, ವೇದದ ಸಿದ್ಧಾಂತ. ಒಟ್ಟಿಗೆ ಎಷ್ಟು ಜನ ನಮ್ಮಲ್ಲಿ ದೇವರ ಬಗ್ಗೆ ತಿಳಿಸ್ತೇನೆ, ದೇವರ ಬಗ್ಗೆ ತಿಳಿಸ್ತೇನೆ ಅಂತ ಹೇಳಿದಂತಹ ಆಚಾರ್ಯರು ಎಷ್ಟು ಜನ ಇದ್ದಾರೆ ಗೊತ್ತಾ? ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಾ? 22 ಜನ ಇದ್ದಾರೆ ಅಂತೆ. 22 ಜನ, ಮಧ್ವರನ್ನು ಸೇರಿಸಿ 22 ಜನ ಇದ್ದಾರೆ. ಆದ್ದರಿಂದ ಅವರೆಲ್ಲ ಹೇಳ್ತಾ ಬಂದರು. ಕೇಳಿದಾಗಂತಾರೆ ನಾವು ವೇದದಲ್ಲಿ ಇದ್ದದ್ದನ್ನು ಹೇಳಿದ್ದು, ವೇದದಲ್ಲಿ ಇದ್ದದ್ದನ್ನು ಹೇಳಿದ್ದು ಅಂತಾರೆ. ವೇದದ ಹತ್ರ ಕೇಳಿದರೆ ನನಗೆ ಗೊತ್ತಿಲ್ಲ ಅಂತ ವೇದ. ಅವು ಏನು ಹೇಳ್ತಾನೆ ನನಗೇ ಗೊತ್ತಿಲ್ಲ ಅಂತದೆ ವೇದ. ಕೊನೆಯ ಒಬ್ಬ ಆಚಾರ್ಯ ಏನು ಹೇಳ್ತಾ ಬಂದ, ವೇದ ಹೇಳಿತು ನನ್ನ ಸಮ್ಮತಿ ಉಂಟು ಅಂತ ಹೇಳಿತು. ಆದ್ದರಿಂದ ನಾವು ವೇದದಲ್ಲಿ ವೇದ ನಿಜವಾಗಿ ಏನು ಹೇಳ್ತದೆ ಅದನ್ನು ತಲೆಯಲ್ಲಿ ತುಂಬಿಸಿಕೊಳ್ಳೋಣ. ಅದನ್ನೇ ವಾಯುದೇವರು ಹೇಳಿದ್ದು. ಅದನ್ನು ನಮ್ಮ ತಲೆಯಲ್ಲಿ ಅದೇ ನಮಗೆ ಊಟ ಆಗಲಿ, ಅದನ್ನೇ ತಲೆಯಲ್ಲಿ ತುಂಬಿಸಿಕೊಳ್ಳೋಣ. ಅವ ತಲೆಯಲ್ಲಿ ಎಲ್ಲಿ ತುಂಬಿಸಿಕೊಂಡ? ವೇದದಲ್ಲಿ ಹೇಳಿದ್ದನ್ನು ತಲೆಯಲ್ಲಿ ಎಲ್ಲಿ ತುಂಬಿಸಿಕೊಂಡ ಅಂತಂದುಬಿಟ್ರೆ, ಇದೇ ಅನಂತೇಶ್ವರದಲ್ಲಿ ಮಧ್ವಾಚಾರ್ಯರು ಉಪನ್ಯಾಸ ಮಾಡ್ತಿದ್ದರು. ಬೆಳಿಗ್ಗೆ ಪಾಠ ಮಾಡ್ತಾಯಿದ್ರು. ಬೆಳಿಗ್ಗೆ ಪಾಠ, ಸಾಯಂಕಾಲ ಉಪನ್ಯಾಸ, ಇದನ್ನು ಮಾಡ್ತಿದ್ದರು. ಕೇಳಲಿಕ್ಕೆ ಯಾರು ಬರ್ತಿದ್ದ ಅಂತೆ ಗೊತ್ತಾ? ಅಲ್ಲಿ ಎದುರಿಗೆ ಕೂತವ್ರು ಕೇಳ್ತಿದ್ರು ಬಿಡ್ತಿದ್ರು ಬೇರೆ ವಿಚಾರ. ಮತ್ತು ಶೇಷ ಅಂತೂ ಬಂದೇ ಬರ್ತಿದ್ದಂತೆ. ಪ್ರಚುರಾಂತರ ಪ್ರವಚನಂ ಫಣಿರಾಟ್. ಪ್ರಚುರಾಂತರ ಅಂದರೆ ಮಧ್ವರ ಹೆಸರು, ಪ್ರವಚನ ಅಂದರೆ ಉಪನ್ಯಾಸ ಪಾಠ, ಫಣಿರಾಟ್ ಅಂತಂದುಬಿಟ್ರೆ ಶೇಷ. ಪ್ರಚುರಾಂತರ ಪ್ರವಚನಂ ಫಣಿರಾಟ್ ಉಪಶುಶ್ರುವಾನ್. ಶುಶ್ರುವಾನ್ ಅಂತಲ್ಲ, ಕೇಳಿದ ಅಂತಾರಲ್ಲ, ಮತ್ತು ಸಮೀಪದಲ್ಲಿದ್ದುಕೊಂಡು ಕೇಳಿದ ಅಂತೆ. ಆಕಾಶದಲ್ಲಿ ಅಷ್ಟು ಜಗ್ಗನೆ ಬೆಳಕಾಯ್ತಂತೆ. ಕೇಳಿದ, ತುಂಬಿಸ್ಕೊಂಡ ವಾಯುಭಕ್ಷ ಅಂತ ಹೆಸರು ಪಡೆದ. ಮಧ್ವರ ಸಿದ್ಧಾಂತ. ಮಧ್ವರು ಗಾಳಿಯ ದೇವರ ಅವತಾರ. ಮಧ್ವ ಸಿದ್ಧಾಂತ ಅಂದರೆ ವೇದದ ಸಿದ್ಧಾಂತ. ಅದನ್ನು ತನ್ನಲ್ಲಿ ತುಂಬಿಸಿಕೊಂಡ ಅಂತಹ ವಾಯುಭಕ್ಷನಾಗಿ, ಅಂದರೆ ನಾನು ನಿನ್ನೆ ಹೇಳಿದಂತೆ ದೇವರ ಧ್ಯಾನಕ್ಕೆ ಕೂಡುವಾಗ ಭಗವಂತನ ಚಿತ್ರಣ ಚೆನ್ನಾಗಿ ನಮ್ಮ ತಲೆಯಲ್ಲಿ ಇರಲಿ, ಶಾಸ್ತ್ರ ಹೇಳಿದ ಕ್ರಮದಲ್ಲಿ ದೇವರ ಚಿತ್ರ ನಮ್ಮ ತಲೆಯಲ್ಲಿ ಇರಲಿ ಎನ್ನುವ ದೃಷ್ಟಿಯಲ್ಲಿ ವಾಯುಭಕ್ಷ. ಶೇಷ ಹೋಗುವುದು ಹೇಗೆ? ದೇವರೊಳಗೆ ಹೋಗುವಾಗ ಹೇಗೆ ಹೋಗಬೇಕು? ದೇವರ ಸಮೀಪಕ್ಕೆ ಹೋಗುವಾಗ ಹೇಗೆ ಹೋಗಬೇಕು? ತಟ್ರಾಯಾದರೂ ಕೂಡ ಒಂದು ಸಮಯದಲ್ಲಿ ಬಗ್ಗುತ್ತಾನೇನೋ, ನಾವು ಬಗ್ಗಲ್ಲ. ಏನು ಹೀಗೆ ಅವ ಬರುವ ದರ್ಬಸ್ತು ನೋಡಿದರೆ ಹಬ್ಬ, ದೇವರಿಗೆ ಬಾಗಬೇಕು, ಇವ ದೇವರಿಗೆ ಬಾಗ್ತಾನೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಎಲ್ಲ ದೇವಸ್ಥಾನದ ಬಾಗಿಲುಗಳನ್ನು ಚಿಕ್ಕದು ಯಾಕೆ ಬಗ್ಗಿಕೊಂಡು. ಅದಕ್ಕೆ ಇಲ್ಲಿ ನವಗ್ರಹ ಕಿಂಡಿ ಇಟ್ಟದ್ದು. ಯಾಕೆ? ಬಾಗಿಲಿಟ್ಟು ಬಿಟ್ಟರೆ ಹೀಗೆ ನೋಡುವುದು ನಾವು. ನವಗ್ರಹ ಕಿಂಡಿ ಇಟ್ಟದ್ರಿಂದ ಕೃಷ್ಣ ಕಾಣಬೇಕಾ, ನಾವು ತಲೆ ಬಗ್ಗಿಸಲೇಬೇಕು ಅಂತಂದರು. ಶೇಷ ಹೋಗುವ ಕ್ರಮ ಹೇಗೆ? ತೆವಳಿಕೊಂಡು ಬಗ್ಗಿಕೊಂಡು ಶೇಷ ಹೋಗುವುದಲ್ವೋ? ಅದಕ್ಕೋಸ್ಕರ ಶೇಷನನ್ನು ವಾದಿರಾಜ ಶ್ರೀಪಾದರು ಧ್ಯಾನಕ್ಕೆ ಹೋಗುವಾಗ ಕರ್ಕೊಂಡು ಹೋದರು. ನಾವು ಕೂಡ ಜೀವನದಲ್ಲಿ ಸಾಧ್ಯ ಆದಷ್ಟು ಬಗ್ಗಿಕೊಂಡು ಇರೋಣ ಅಂಥೇಳಿ. ಸುಮ್ಮನೆ ತಮಾಷೆಗೆ ಅಂತ ಹೇಳೋದು, ತಮಾಷೆಗೆ ಇದು ಇದ್ದದ್ದೇ. ಹುಲ್ಲು ಕಡ್ಡಿಗಳು
ಚಿಕ್ಕ ಚಿಕ್ಕ ಹುಲ್ಲುಗಳು ತುಂಬ ಕಾಲ ಬಾಳ್ತಾವೆ, ದೊಡ್ಡ ದೊಡ್ಡ ಮರಗಳು ಬುಡ ಸಮೇತ ಕಿತ್ಕೊಂಡು ಹೋಗ್ತಾವೆ ಅಂತೆ. ಸಮುದ್ರಕ್ಕೆ ನದಿ ಪ್ರವಾಹ ಹೋಗ್ತಾ ಉಂಟಂತೆ. ಹೋಗ್ತಾ ಇರಬೇಕು ಅಂತಾದರೆ ಮರಗಳು, ದೊಡ್ಡ ದೊಡ್ಡ ಮರಗಳು, ಹುಲ್ಲುಗಳು ಎಲ್ಲ ದಾರಿಯಲ್ಲಿದ್ದಾವೆ. ಆ ದಾರಿಯಲ್ಲಿ ನದಿ ನೀರು ಹೋಗ್ತಾ ಉಂಟಂತೆ. ಸಮುದ್ರಕ್ಕೆ ಹೋದಾಗ ಸಮುದ್ರ ಕೇಳಿತಂತೆ, ಎಲ್ಲ ದೊಡ್ಡ ದೊಡ್ಡ ಮರಗಳನ್ನು ಹಿಡ್ಕೊಂಡು ಬರ್ತೀರಾ, ನಿಮಗೆ ಹುಲ್ಲುಗಳು ಏನು ಸಿಕ್ಕಿಲ್ವಾ ಅಂತ. ಅದಕ್ಕೆ ನದಿಗಳು ಹೇಳಿದವಂತೆ, ನಾವು ಬರ್ತಾ ಇರಬೇಕು ಅಂತಾದರೆ ಮರಗಳು ಸೆಟೆದು ನಿಂತಿದ್ದವು, ಕೊಚ್ಚಿಕೊಂಡು ಬರ್ತಿದ್ದೆ, ಹುಲ್ಲುಗಳು ಬಾಗುತ್ತಿದ್ದವು, ಬದುಕಿದ್ದಾವೆ ಅಂತಂದಂತೆ ನದಿಗಳು. ಹಾಗಾದರೆ ನಾವು ಬದುಕಬೇಕು ಅಂತಾದರೆ ದೇವರ ಮುಂದೆ ಬಾಗಬೇಕು. ಶೇಷ ಯಾರು? ಶೇಷ ಬಾಗಿಕೊಂಡು ಹೋಗುವವು. ಎಂದೂ ಕೂಡ ಉಪಟಳ ಮಾಡಿದವರು ಕೂಡ ಬಾಗಬೇಕು ಅಂತ ಅರ್ಥ ಅಲ್ಲ. ಆವಾಗ ಸೆಟೆದು ನಿಲ್ಲಬೇಕು. ಅವನಿಗೆ ಎರಡೂ ಗೊತ್ತು, ಸೆಟೆದು ನಿಲ್ಲಿಕ್ಕೂ ಗೊತ್ತು, ಬಾಗಿಕೊಂಡು ಹೋಗಲಿಕ್ಕೂ ಗೊತ್ತು. ನಮಗೆ ತುಂಬ ಉಪಟಳ ಮಾಡೋರು ಇರ್ತಾರೆ, ಅಂಥವ್ರು ಉಪಟಳವನ್ನು ತಡೆಯೋದಕ್ಕೋಸ್ಕರ ಸೆಟೆದು ನಿಲ್ಲಬೇಕು. ಆಮೇಲೆ ದೇವರ ಬಳಿಗೆ ಹೋಗುವ ಪುನಃ ಬಾಗಿಕೊಂಡೇ ಹೋಗುವ. ಅದಕ್ಕೋಸ್ಕರ ಶೇಷನನ್ನು ನಮ್ಮ ಮಕ್ಕಳು ನಮಗೆ ಬಾಗೋದಿಲ್ವಾ? ನಮ್ಮ ಮಕ್ಕಳು ನಮ್ಮ ಬಳಿಗೆ ಬರುವಾಗ ಬಾಗೋಲ್ವಾ? ಬಾಗೋಲ್ಲ. ಯಾವಾಗ ಅಂತ ಕೇಳ್ಬೋದು. ನೀನು ಸಿಟ್ಟಾಗಬೇಡಿ ಹೆಣ್ಮಕ್ಕಳು. ಒಂದು 6 ಜನರನ್ನು ಬಿಡ್ತಾನೆ ಅಂತ ವಿದುರ ಹೇಳುವಾಗ ಅದರಲ್ಲಿ ಒಂದು ಕೃತದಾರಾಶ್ಚ ಮಾತರಂ ಅಂತ ಹೇಳಿಕೊಂಡು, ಮಗನಿಗೆ ಲಗ್ನ ಆಯಿತು ಅಂತಂದು ಬಿಟ್ಟರೆ ಅಮ್ಮನನ್ನು ಬಿಟ್ಟುಬಿಟ್ಟ ಅಂತ. ಯಾಕೆ? ಆ ಮಗಳ ಅಪ್ಪ ಮೊದಲು ಕೇಳುವುದೇ ಹುಡುಗನ ಹತ್ರ, ಅಪ್ಪ ಅಮ್ಮ ಇದ್ದಾರ ಅಂತ. ಹುಡುಗನ ಹತ್ರ ಕೇಳೋದು, ನಿನ್ನ ಅಪ್ಪ ಅಮ್ಮ ಇದ್ದಾರ ಅಂತ. ಅದಕ್ಕೆ ಹುಡುಗ ಅಂದ, ಅಪ್ಪ ಅಮ್ಮ ಇಲ್ಲದೆ ಹುಟ್ಟಲಿಕ್ಕೆ ನಾನು ದೇವರಲ್ಲ ಅಂದ. ನಾನು ದೇವರಲ್ಲ, ದೇವರಾಗಿದ್ದರೆ ಯಾರೂ ಬೇಕಾಗಿಲ್ಲ, ಕಂಬನೂ ಸಾಕಾಗುತ್ತೆ ಎದ್ದುಕೊಂಡು ಬಂದು ಬಿಡಲಿಕ್ಕೆ. ನರಸಿಂಹ ಕಂಬದಿಂದಲೇ ಬಂದದ್ದು, ಕಂಬನೂ ಸಾಕಾಗುತ್ತೆ, ನಾನು ದೇವರಲ್ಲ, ನಾನೊಬ್ಬ ಮನುಷ್ಯ, ಅದರಿಂದ ಅಪ್ಪ ಅಮ್ಮನ ಹೊಟ್ಟೆಯಿಂದಲೇ ಬಂದದ್ದು. ಯಾಕೆ ಕೇಳಿದ್ರಿ ಅಂತಂದು, ನೀವೊಂದು ಬೇರೆ ಮನೆ ಮಾಡ್ತೀರಾ ಅಂದು. ಅದಕ್ಕಂದ ಹುಡುಗ ಅಂದ, ಬೇರೆ ಹುಡುಗಿಯನ್ನಾದರೂ ಮಾಡಿಕೊಂಡೇನು ಅಪ್ಪಮ್ಮ ನನಗೆ ಬೇರೆ ಮನೆ ಮಾಡಿ ಕೊಡೋಲ್ಲ ಅಂದ. ತೆಪ್ಪಗೆ ಎದ್ಕೊಂಡು ಹೋಗಿಬಿಟ್ರು. ಮತ್ತೊಂದು ಕಡೆಯಲ್ಲಿ ಅದೇ ಹುಡುಗಿಯನ್ನು ಹುಡ್ಕೊಂಡು ಒಬ್ಬ ಹುಡುಗ ಬಂದ. ಇವರಿಗೆ ಹುಡುಕೊಂಡು ಎಲ್ಲೋ ಇನ್ನೊಂದು ಹುಡುಗನ ಕಡೆಗೆ ಹೋಗಿದ್ದಾರೆ. ಆವಾಗ ಹುಡುಗ ಮೊದಲು ಕೇಳಿದ, ಏನು ಅಂತ ಹುಡುಗಿ ಹತ್ರ ಕೇಳಿದ, ಅಪ್ಪಮ್ಮ ಇದ್ದಾರಾ ಅಂತ. ಹುಡುಗಿ ಹತ್ರ, ಯಾವ ಹುಡುಗಿ ಇಲ್ಲಿ ಬಂದು ಈ ಹುಡುಗನ ಹತ್ರ ಅಪ್ಪಮ್ಮ ಇದ್ದಾರಾ ಅಂತ ಕೇಳಿದನೋ ಅದೇ ಹುಡುಗಿ ಹತ್ರ ಮತ್ತೊಬ್ಬ ಹುಡುಗ ಬಂದು, ಇವರಿಗೆ ಹುಡುಗಿ ಅಂತ ಲಗ್ನ ಆಗಬೇಕಾ, ಮತ್ತೊಬ್ಬ ಹುಡುಗ ಬಂದು ಇವಳು ಲಗ್ನ ಆಗು ನನ್ನನ್ನು ಅಂತ ಹೇಳುವಾಗ ಹುಡುಗ ಅಂದ, ನಿನಗೆ ಅಪ್ಪಮ್ಮ ಇದ್ದಾರಾ? ಹೌದು ಇದ್ದಾರೆ, ಬೇರೆ ಮನೆ ಮಾಡು, ಹಾಗಿದ್ರೆ ಲಗ್ನ ಆಗ್ತೇನೆ ಅಂತ. ಯಾವಾಗಲೂ ಕೂಡ ನಾವು ಗಾಜಿನ ಮನೆಯಲ್ಲಿ ಕೂತುಕೊಂಡು ಇನ್ನೊಬ್ಬರ ಮನೆಗೆ ಕಲ್ಲು ಹೊಡಿಬಾರದು. ಇದೊಂದು ನಿಯಮ ಯಾವಾಗಲೂ ಇಟ್ಟುಕೊಳ್ಳೋಣ. ಒಬ್ಬ ಅಂದ, ಇಲ್ಲಿ ಕನಕಗೋಪುರದ ಸಂದರ್ಭದಲ್ಲಿ ಅಷ್ಟು ದೊಡ್ಡ ಪ್ರಾಚೀನವಾಗಿರತಕ್ಕ, ನಾವು ಕೃಷ್ಣ ಮಠಕ್ಕೆ ಬಂದವಲ್ಲ, ಅಷ್ಟು ಪ್ರಾಚೀನವಾಗಿರತಕ್ಕಂತಹ ಗೋಪುರವನ್ನು ಕೆಡವಿದ್ರು, ಹಾಗೆ ಹೀಗೆ ಅಂತೆಲ್ಲ ಏನೇನೇನೋ ಮಾತಾಡಿದೆ. ಈ ಪತ್ರಿಕೆ ಒಂದು ಹುಚ್ಚುಂಟಲ್ಲ, ದೊಡ್ಡವರು ಅಂತ ಯಾರು ಭಾವಿಸಿಕೊಂಡಿರ್ತಾರೋ, ಭ್ರಮೆ ಉಂಟೋ, ಅವರ ಬಳಿಗೆ ಧ್ವನಿವರ್ಧಕ ಹಿಡ್ಕೊಂಡು ಹೋಗಿ ನಿಮ್ಮ ಸ್ಟೇಟ್ಮೆಂಟ್ ಏನು ಅಂದವ. ಇದನ್ನು ಕೆಡಹುವುದು ಅಷ್ಟು ಸಮಂಜಸ ಅಲ್ಲ. ಅವೇನು ಕಟ್ಟಲಿಕ್ಕೆ ನಾವು ದುಡ್ಡು ಕೊಟ್ಟಿಲ್ಲ. ಅಂಥವನು ಕೂಡ ಒಂದು ಪರ್ಯಾಯ ಸಭೆಯಲ್ಲಿ ನಿಂತುಕೊಂಡು ಏನೋ ಒಂದು ಮಾತಾಡಿದ. ಈಗ ಹೊಂಡ ತೆಗೆದುಕೊಂಡು ಕೂತಿದ್ದಾನೆ. ಅದಕ್ಕೆ ಅನ್ನೋದು ಯಾವಾಗಲೂ ಕೂಡ ಇನ್ನೊಬ್ಬರ ತಂಟೆಗೆ ಬರಬಾರದು. ಅವರೇನೋ ಒಂದು ರೀತಿಯಲ್ಲಿ ಮಾಡಿಕೊಂಡು ಹೋಗ್ತಿರ್ತಾರೆ. ನೀನು ದುಡ್ಡು ಕೊಟ್ಟಿದ್ಯಾ? ಇಲ್ಲಲ್ಲ, ನೀನು ನಿನ್ನಷ್ಟಕ್ಕೆ ಇರು. ಯಾರಾದರೂ ಕೇಳಲಿಕ್ಕೆ ಬಂದರೆ ನನಗೆ ಸಂಬಂಧ ಇಲ್ಲ ಅಂತ ಬೇಕಾದ್ರೆ ಅದು ಬಿಟ್ಟು ಮತ್ಸರದಿಂದ ಏನೇನೇನು ಮಾತಾಡಲಿಕ್ಕೆ ಶುರು ಮಾಡಿಬಿಟ್ರೆ, ಈಗ 13 ಹೊಂಡಾಗಿದೆ, ಇನ್ನು 14 ತೊಗೊಂಡು ಒಂದು ಬಾಕಿ. ಆದ್ದರಿಂದ ನಮ್ಮ ಕ್ರಮ ಇನ್ನೊಬ್ಬರಿಗೆ ಅಲ್ವೋ, ಹಾಗಾದರೆ ಬಾಗಬೇಕು, ಬಾಗಿಕೊಂಡು ದೇವರ ಬಳಿಗೆ ಹೋಗಬೇಕು. ಎಂದೂ ಕೂಡ ಸೆಟೆದು ನಿಂತುಕೊಂಡು ಹೋಗಬಾರದು. ಅದು ಯಾರು ಕಲಿಸಿಕೊಡ್ತಾನೆ? ಶೇಷ ಕಲಿಸಿಕೊಡ್ತಾನೆ. ಆದ್ದರಿಂದ ನಮ್ಮ ಜೀವನದಲ್ಲಿ ಅಪ್ಪಮ್ಮನ ಮುಂದೆ ಮಗ ಮತ್ತು ಸೊಸೆ ಸೆಟೆದು ನಿಲ್ಲುವ ಪ್ರಸಂಗ ಬಂತು ಅಂತಂದಾಗ ಅಪ್ಪಮ್ಮ ತಮ್ಮ ಮಕ್ಕಳಲ್ಲಿ, ಮಗನಲ್ಲಿ ಮತ್ತು ಸೊಸೆಯಲ್ಲಿ ಶೇಷನ ಚಿಂತನೆ ಮಾಡಲಿ. ಆವಾಗ ಯಾಕೆ ಬಾಗಿಸೋಲ್ಲ ಶೇಷ? ಖಂಡಿತ ಬಾಗಿಯೇ ಬಾಗುತ್ತಾರೆ. ಆ ದೃಷ್ಟಿಯಲ್ಲಿ ಶೇಷ ತಾನು ದೇವರ ಬಳಿಗೆ ಹೋದಾಗ ಬಾಗಿಕೊಂಡು ವಾಯು ಭಕ್ಷನಾಗಿ ದೇವರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಮುಂದೆ ಹೋದರೆ ಇನ್ನು ಶತಕ್ರತುವನ್ನು ನೋಡಿಯಾಗಿತ್ತು. ಇಂದ್ರ, ಅವನಿಗೆ ಶತಕ್ರತು ಅಂತ ಹೆಸರು, ತುಂಬ ಕಾರ್ಯಭಾರ ಮಾಡುವ. ಆದ್ದರಿಂದಲೇ ನಮ್ಮ ಕೈಗೆ ಅಭಿಮಾನಿ ಇಂದ್ರ.
ಯಾಕೆ ಕೈ ಕೆಲಸಕ್ಕೋಸ್ಕರ ಇರತಕ್ಕಂಥದ್ದು. ಆಹುತಿ ಕೊಡುವುದು ಕೈಗಳಿಂದಲೇ. ಕ್ರತು ಅಂದರೆ ಯಜ್ಞ, ಶತ ಅಂದರೆ 100 ಯಾಗ ಮಾಡಿದವ, ಆದರೆ ಅವನಿಗೆ ಶತಕ್ರತು ಅಂತ ಹೆಸರು. ಒಳ್ಳೆ ಕರ್ಮಟ ಅಲ್ವೋ. ಆದರೆ ನಾವು ಕೂಡ ದೇವರ ಪೂಜೆಗೆ ಸಂಬಂಧಪಟ್ಟ ಕೆಲಸಗಳನ್ನು ಚೆನ್ನಾಗಿ ಮಾಡಬೇಕಲ್ವೋ, ಅದಕ್ಕೋಸ್ಕರ ಶತಕ್ರತು ಅಂತ. ಆದರೆ ಅಲ್ಲ, ಯದ್ಯಪಿವ ಸಹಸ್ರ ನೇತ್ರ, ಅವನಿಗೆ ಇನ್ನೊಂದು ಹೆಸರುಂಟು ಇಂದ್ರನಿಗೆ, 1000 ಕಣ್ಣುಳ್ಳವ ಅಂತ ಇಂದ್ರನಿಗೊಂದು ಹೆಸರು. ಅದರ ಕಥೆ ಎಲ್ಲ ಬೇರೆ ಬೇರೆ ಉಂಟು. 1000 ಕಣ್ಣುಳ್ಳ, ಮೈ ತುಂಬ ಕಣ್ಣಂತೆ ಇಂದ್ರನಿಗೆ. ಯಾಕೆ ಅಂತಂದುಬಿಟ್ರೆ ದೇವರನ್ನು ನೋಡುವ ಕುತೂಹಲ ಅಂತೆ ಅವನಿಗೆ. 2 ಕಣ್ಣಲ್ಲಿ ದೇವರನ್ನು ನೋಡಿದರೆ ಸಾಕಾಗಲಿಲ್ಲ. ದೇವರು ಅವನ ಮುಂದೆ ಕೂತಿದ್ದಾನೆ, ವಾಮನನಾಗಿ ದೇವರವನ ಜೊತೆಗೆ ಇದ್ದಾನೆ, ಉಪೇಂದ್ರನಾಗಿ ಇಂದ್ರನ ಜೊತೆಗೆ ದೇವರಿದ್ದಾನೆ. 2 ಕಣ್ಣಿನಿಂದ ನೋಡಲಿಕ್ಕೆ ಅವನಿಗೆ ಸಾಕಾಗಲಿಲ್ಲ. ಅದಕ್ಕೋಸ್ಕರ ಮೈ ತುಂಬ ಕಣ್ಣು ಮಾಡಿಕೊಂಡ ಅಂತೆ. ಆದರೂ ದೈನಂದಿನ ಜಪ ಬಿಟ್ಟಿಲ್ಲ. ದಿನ ಏನು ನಮಗೆ ಕರ್ಮಗಳುಂಟು ಅದನ್ನು ಬಿಟ್ಟಿಲ್ಲ. ಸಾಮಾನ್ಯವಾಗಿ ನಮ್ಮಲ್ಲಿ ಏನಿರುತ್ತೆ ಅಂತ ಬಿಟ್ಟರೆ, ಒಂಚೂರು ನಮಗೇನಾದರೂ ದೇವರ ಬಗ್ಗೆ ಗೊತ್ತಾಯಿತು ಅಂತಾದರೆ ಸಾಕು, ದೇವರ ಬಗ್ಗೆ ಒಂಚೂರು ಜ್ಞಾನ ಬಂತು ಅಂದರೆ ಸಾಕು, ಮತ್ತು ಜಪನೂ ಇಲ್ಲ, ತಪನೂ ಇಲ್ಲ. ಇನ್ನೊಬ್ಬರು ಮಾಡುವ ಉಪನ್ಯಾಸವನ್ನಂತೂ ಕೇಳುವುದೇ ಇಲ್ಲ. ಯಾಕೆ ನನಗೆ ಗೊತ್ತು, ಅವ್ರು ಏನು ಹೇಳ್ತಾರೆ ನನಗೆ ಗೊತ್ತು. ಅದಕ್ಕಂದ್ರು, ಎಷ್ಟೇ ನಿನಗೆ ತಿಳುವಳಿಕೆ ಇರಲಿ, ಸಾಯಂಕಾಲ 6 ಗಂಟೆ ಆಯಿತು ಅಂತಂದರೆ ಮನೆಯಲ್ಲಿ ಸುಮ್ಮನೆ ನೀನು ಇದ್ದರೆ, ನಾನೀಗ ಸಾಯಂಕಾಲ 6 ಗಂಟೆ ಆದಾಗ ಜಪ ಮಾಡಬೇಕು ಅಂತಂದು ಬಿಟ್ಟರೆ, ನಾಳೆ ಸಾಯಂಕಾಲ ನೀವು ಬಾರದಿದ್ದರೆ ಸ್ವಾಮಿಗಳು ಹೇಳಿದ್ದಾರೆ ಜಪ ಮಾಡಬೇಕು ಅಂತ ಹೇಳಿದ್ದಾರೆ, ಮನೆಯಲ್ಲಿ ಕೂತ್ಕೊಂಡ್ರೆ, ಅದಕ್ಕಂದ್ರೆ ದೇವರಿಗೆ ಸಂಬಂಧಪಟ್ಟ ಇಂತಹ ಕೆಲಸಗಳು ಇಲ್ಲ ಅಂದರೆ ಮನೆಯಲ್ಲಿ ಸುಮ್ಮನೆ ಕೂತಾಗ ಎಷ್ಟೇ ತ್ರೈಲೋಕ್ಯ ಉದ್ಧರಣ ಕ್ಷಮ, 3 ಲೋಕವನ್ನೇ ಅಲುಗಾಡಿಸುವ ತಾಕತ್ತು ಅವನಿಗೆ ಬೇಕಾದರೂ ಇರಲಿ. ತ್ರೈಲೋಕ್ಯ ಉದ್ಧರಣ ಕ್ಷಮ, ದೇವರನ್ನು ನೋಡಿದ್ದಾನೆ, ಆದ್ದರಿಂದ ಅಷ್ಟು ತಾಕತ್ತು ಅವನಿಗುಂಟು. ಇದ್ದರೂ ಕೂಡ ಶ್ರೌತಂ ಸ್ಮಾರ್ತಂ ಕರ್ಮ ನತ್ಯಜೇತ್, ಸಮಯ ಬಂದಾಗ 6 ಗಂಟೆ ಆದಾಗ, ಬೆಳಿಗ್ಗೆ 4:15 ಆಯಿತು ಅಂತಂದಾಗ ಸ್ನಾನಕ್ಕೆ ಹೊರಡಲೇಬೇಕವ. ಇದು ಅವರಿಗೂ ಇದ್ದಂತಹ ನಿಯಮ. ಆದ್ದರಿಂದ ಇವ ಯಾರು? ಸಹಸ್ರಾಕ್ಷ. ದೇವರನ್ನು 1000 ಕಣ್ಣುಗಳಿಂದ ದೇವರನ್ನು ನೋಡ್ತಾ ಇದ್ದಾನೆ, ದೇವರ ದರ್ಶನ ಆಗ್ತಾ ಉಂಟು ಅವನಿಗೆ. ಆದರೂ ಕಾಲ ಬಂದಾಗ, ಸಮಯ ಬಂದಾಗ ತನ್ನ ಸಂಧ್ಯಾ ವಂದನೆಯನ್ನು ಬಿಟ್ಟಿಲ್ಲ, ದೇವರಿಗೆ ನಮಸ್ಕಾರ ಮಾಡತಕ್ಕದ್ದನ್ನು ಬಿಟ್ಟಿಲ್ಲ, ಓದುವುದನ್ನು ಬಿಟ್ಟಿಲ್ಲ. ಆದ್ದರಿಂದ ಸಹಸ್ರಾಕ್ಷನು ಶತಕ್ರತು ಆದ. ಅದೇ ನಾನು ಈಗ ಹೇಳಿದಂತೆ, ನಮ್ಮ ಮಕ್ಕಳು ಏನು ಉತ್ತೀರ್ಣರಾದ್ರ, 100ಕ್ಕೆ 98 ಅಂಕ ಬಂದು ಉತ್ತೀರ್ಣರಾದ್ರ ಮತ್ತೆ ಆ ಪುಸ್ತಕ ಮುಟ್ಟೋಲ್ಲ. ಅದಕ್ಕಂದ್ರು ಇಲ್ಲ, ಮತ್ತೂ ಓದಬೇಕು, ಅದನ್ನು ಪುನಃ ಓದಬೇಕು, ಇನ್ನೂ ಓದಬೇಕು, ಓದಿದ್ದನ್ನೇ ಮೊದಲು ಇಲ್ಲೊಬ್ಬರು ವೈದ್ಯರಿದ್ದರು, ಈಗ ಇಲ್ಲ. ನನ್ನ ಗುರುಗಳ ಕಾಲದಲ್ಲಿದ್ದರು, ಗುರುಗಳ ಶಾಲೆಯ ಸಮಿತಿಯಲ್ಲಿ ಅವರು ಒಬ್ಬರು. ಆ ಹಳಬರಿಗೆ ಪರಿಚಯ ಇರ್ಬೋದು, ಅವರನ್ನು BB ಶೆಟ್ಟರು ಅಂತ ಕರೀತಿದ್ರು. ತುಂಬ ಪ್ರಸಿದ್ಧ ವೈದ್ಯರು, ತುಂಬ ಪ್ರಸಿದ್ಧ ಅಂದರೆ ತುಂಬ ಪ್ರಸಿದ್ಧ. ಒಂದು ಆಂಗ್ಲ ವೈದ್ಯಕೀಯಲ್ಲಿ BB ಶೆಟ್ಟರು, ಆಯುರ್ವೇದ ವೈದ್ಯಕೀಯಲ್ಲಿ RR ಭಟ್ರು ಅಂತ ಇಬ್ಬರಿದ್ರು ಇಲ್ಲಿ. ಬಹಳ ಪ್ರಸಿದ್ಧರಾದ ವೈದ್ಯರು. ಇವರಿಗೆ RR ಭಟ್ರು ಅಂತ ಹೆಸರು ಆಯುರ್ವೇದದವರಿಗೆ, ಆಂಗ್ಲ ವೈದ್ಯರಿಗೆ BB ಶೆಟ್ಟರು ಅಂತ ಹೆಸರು. ಜನ ಅವರ ಬಳಿಗೊಂದು ಹೋಗುತ್ತಿದ್ದರು ತಪಾಸಣೆಗೆ ಅಂತೇಳಿ, ಔಷಧಿ ತಗೊಳ್ಳಿಕ್ಕೆ ಅಂತೇಳಿ. ಅವರ ಜಾತಕ ತೆಗೆದು ನೋಡಿದರು. ಒಮ್ಮೆ ಜಾತಕ ತೆಗೆದು ನೋಡಿದಾಗ ಏನತ್ತು ಗೊತ್ತಾ, 10 ಸಲ SLCಯಲ್ಲಿ ಡುಮ್ಕಿ. 10ನೇ ತರಗತಿಯಲ್ಲಿ 1-2 ಸಲ ಅಲ್ಲ, 10 ಸಲ ಡುಮ್ಕಿ ಆದವರು. 11ನೇ ಸಲ ಪುನಃ ಅದನ್ನೇ ಓದಿದ್ದು. ಇದೇನು ಹೊಸತಲ್ಲ, ನಮ್ಮ CA ಮಕ್ಕಳ ಹತ್ರ ಕೇಳಿ ಹೇಳ್ತಾವೆ, ಪಾಸೇ ಆಗೋದಿಲ್ಲ, ಓದಿದ್ದನ್ನೇ ಓದೋದು. ಆಹಾ, CAಗೆ ಆದರೆ ಪಾಸ್ ಆಗೋದಕ್ಕೋಸ್ಕರ ಓದಿದ್ದನ್ನೇ ಓದಲಿಕ್ಕಾಗುತ್ತೆ ನಮಗೆ. ಉಪನ್ಯಾಸ ಮಾತ್ರ ಕೇಳಿದ್ದನ್ನೇ ಕೇಳೋದು ಆಗೋಲ್ಲ. ಹಾಗಾದರೆ ಕೇಳಿದ್ದನ್ನೇ ಕೇಳಬೇಕು, ಪುನಃ ಕೇಳಬೇಕು, ಪುನಃ ಅದೇ ಯಾರು? ಶತಕ್ರತು. ಹಾಗಾದರೆ ನಮ್ಮ ಮಕ್ಕಳು ನಾನದು ಓದಿಯಾಗಿದೆ ಅಂತ ಹೇಳಿಕೊಂಡು ಸುಮ್ಮನೆ ಕೂಡದೆ ಓದಿದ ಸಬ್ಜೆಕ್ಟನ್ನೇ ಪುನಃ ಓದಬೇಕು ಅಂತಾದರೆ ಶತಕ್ರತು ಸಹಸ್ರಾಕ್ಷ, ಸಹಸ್ರಾಕ್ಷ ಶತಕ್ರತು. ಸಹಸ್ರಾಕ್ಷ ಅಂದರೆ ತುಂಬ ತಿಳಿದವ, ಶತಕ್ರತು ಅಂದರೆ ಪುನಃ ಓದುವ ಕರ್ಮದಲ್ಲಿ ತನ್ನನ್ನು ತೊಡಗಿಸಿಕೊಂಡವ. ಹಾಗೆ ಇಂದ್ರನು ಆ ರೀತಿ ಬಂದು ಕೂತ್ರೆ, ಇನ್ನು ದೇವತೆಗಳು. ಯಾಕೆ ದೇವತೆಗಳು ಬೇಕು? ದೇವರು ಬರಬೇಕು, ಭೂಮಿಯ ಸಮಸ್ಯೆ ಪರಿಹಾರ ಆಗಬೇಕು, ಅದಕ್ಕೋಸ್ಕರ ದೇವರು ಬರಬೇಕು ಅಂತ. ದೇವತೆಗಳನ್ನು ಯಾಕೆ ಲೆಕ್ಕದಲ್ಲಿ ಸೇರಿಸಿದರು ಅಂದರೆ, ಸಾಮಾನ್ಯವಾಗಿ ನಮ್ಮ ಕ್ರಮ ಹೇಗೆ ಅಂತಂದು ಬಿಟ್ಟರೆ, ನಾನು ಆಗಲೇ ಹೇಳಿದಂತೆ ಉಪನ್ಯಾಸಕ್ಕೆ ಕೂತಾಗ, ಜಪಕ್ಕೆ ಕೂತಾಗ ಏನು ನಿದ್ದೆ. ಯಾಕೆ? ಯಾರ ತಂಟೆನೂ ಇರೋಲ್ಲ. ಅವರು ನೋಡಿ
ಎಷ್ಟು ಶ್ರದ್ಧೆಯಿಂದ ಕೇಳ್ತಾರೆ ಅಂತ ಪಕ್ಕದ ಎಣಿಸಿದ್ದು. ಪಾಪ ಅವು ತೂಕಡಿಸ್ತಾ ಇರೋದನ್ನು. ಅವರು ಜಪ ಮಾಡ್ತಾ ಇದ್ದಾರೆ, ಆದ್ದರಿಂದ ಯಾರೂ ದೇವರ ಕೋಣೆಗೆ ಹೋಗಬೇಡಿ ಅಂತ ಅವೇನು ಮಾಡಲಿ ತೂಕಡಿಸ್ತಾ ಇದ್ದಾರೆ. ಒಂದು ರೀತಿ ನೋಡುವಾಗ ನಾವೆಲ್ಲ ಕಂಸನ ಜಾತಿಯಲ್ಲಿ ಬಂದವರು ಅಂತ ತೋರುತ್ತೆ, ಮುಂದೆ ಬರುತ್ತೆ ಇದರಲ್ಲಿ. ಅದೇನು ಕಂಸನ ಜಾತಿ? ಮತ್ತೇನಿಲ್ಲ, ದೇವರ ಅವತಾರ, ಕೃಷ್ಣ ಅವತಾರ ಮಾಡುವಾಗ ಕಂಸ ತೂಕಡಿಸ್ತಾನೆ ಇದ್ದದ್ದು. ಆದ್ರಿಂದಲೇ ಕೃಷ್ಣ ಮೆಲ್ಲ ಎದ್ದುಕೊಂಡು ಹೋದದ್ದಲ್ಲಿಂದ. ಹಾಗಾದರೆ ದೇವರು ಬರ್ತಾ ಇರುವಾಗ ನಾವೆಲ್ಲ ತೂಕಡಿಸ್ತಾ ಇದ್ದರೆ ದೇವರು ಬರೋಲ್ಲ, ಮೆಲ್ಲ ಜಾರ್ತಾನೆ. ಯಾರು ತೂಕಡಿಸೋಲ್ಲ ಅಲ್ಲಿಗೆ ಹೋಗ್ತಾನೆ. ಯಾರು ತೂಕಡಿಸ್ತಿರಲಿಲ್ಲ, ಅಲ್ಲಿ ಯಶೋಧಾನಂದಗೊಬ್ಬರು ತೂಕಡಿಸ್ತಿರಲಿಲ್ಲ, ಹೋಗೋಣ ಅಲ್ಲಿಗೆ ಅಂತ ಕರ್ಕೊಂಡೇ ಹೋಗಿಬಿಟ್ಟ. ಹಾಗಾದರೆ ಸಾಮಾನ್ಯವಾಗಿ ಇಂಥ ಸಂದರ್ಭ ನಮಗೆ ನಿದ್ದೆ, ಆಲಸ್ಯ, ತೂಕಡಿಕೆಲ್ಲ ಬರುವುದು ಸಹಜ ತಾನೇ. ಅದಕ್ಕಂದರು ದೇವತೆಗಳನ್ನು ಚಿಂತನೆ ಮಾಡೋಣ. ದೇವತೆಗಳಿಗೆ ಹೆಸರೇನು ಗೊತ್ತಾ? ಅಸ್ವಪ್ನ ಅಂತ ದೇವತೆಗಳಿಗೆ ಹೆಸರು. ಸ್ವಪ್ನನೇ ಇಲ್ಲ ಅಂತೆ. ಸ್ವಪ್ನ ಯಾವಾಗ ಬರೋದು? ನಿದ್ದೆ ಮಾಡಿದಾಗ ಅಲ್ವಾ? ಗೊತ್ತಿಲ್ಲ ನನಗೆ. ಕೆಲವರಿಗೆ ಹೀಗೆ ಕೂತಲ್ಲಿ ಸ್ವಪ್ನ ಬಿಡುವುದು. ಅದನ್ನೇನು ಅಂತ ಕರೀತಾರೆ? ಹಗಲುಗನಸು ಅಂತ ಏನೋ ಕರೀತಾರೆ ಕಾಣುತ್ತೆ ಅಲ್ವೋ? ಅದಕ್ಕೆ ಹೆಸರು ಹಗಲುಗನಸು ಅಂತೇಳಿ. ಈಗ ಕೂತಿರ್ತಾರೆ, ಏನೋ ಆಲೋಚನೆ ಮಾಡ್ತಿರ್ತಾನೆ. ಎಲ್ಲ ಆಯಿತು ಅಂತ ಹೇಳಿಕೊಂಡು ಒಂದು ಗೋಯಿಂದ ಅಂತ ಎದ್ದು ಬಿಟ್ಟಾಗ ಪಕ್ಕ ಗೊತ್ತಾಯಿತು ಏನೂ ಇಲ್ಲ ಇಲ್ಲಿ ಅಂತ ಹೇಳಿ. ಅದನ್ನೇನು ತಗನೆ ತಿರುಕನ ಕನಸು ಅಂತ ಏನೋ ಕರೀತಾರಲ್ವೋ? ಅದಕ್ಕಂದರು. ಹಾಗಾದರೆ ದೇವತೆಗಳನ್ನು ಚಿಂತನೆ ಮಾಡೋಣ. ಕಣ್ಣಲ್ಲೋ, ಕಿವಿಯಲ್ಲೋ, ಮೂಗಲ್ಲೋ, ಬಾಯಿಯಲ್ಲೋ, ಚರ್ಮದಲ್ಲೋ, ಕೈಯಲ್ಲೋ, ಕಾಲಲ್ಲೋ ದೇವತೆಗಳನ್ನು ಚಿಂತನೆ ಮಾಡೋಣ. ಅವರು ಅಲರ್ಟ್ ಆಗಿರ್ತಾರೆ ದೇವತೆಗಳು, ನಮಗೆ ನಿದ್ದೆ ಮಾಡಲಿಕ್ಕೆ ಬಿಡೋಲ್ಲ. ಅದರಿಂದ ದೇವತೆಗಳ ಹೆಸರೇ ಅಸ್ವಪ್ನರು, ಸ್ವಪ್ನ ಇಲ್ಲದವರು, ನಿದ್ದೆ ಮಾಡದವರು. ಎಲ್ಲೇ ತನಕ ಅಂದರೆ ಗೊತ್ತಾ? ಅವರು ಕಣ್ಣು ಸಮೇತ ಮುಚ್ಚೋಲ್ಲ ಅಂತೆ. ನಾವೊಂದು ಆವಾಗ ಕಣ್ಣು ಮುಚ್ಚಿ ಬಿಡೋದು ನಮ್ಮಲ್ಲಿ ಉಂಟಲ್ಲ, ಅವರು ಅದು ಮಾಡೋಲ್ಲ ಅಂತೆ. ಯಾಕೆ? ಅಕಸ್ಮಾತ್ ಕಣ್ಣು ಮುಚ್ಚಿದಾಗ ದೇವರು ತಪ್ಪಿಸ್ಕೊಂಡ್ರೆ ಅಂತ ಅವರಿಗೆ ಭಯ ಅಂತೆ. ಹೇಗೆ ಅಂತಂದು ಬಿಟ್ಟರೆ, ಈಗ ನಾನು ಉಪನ್ಯಾಸ ಮಾಡುವಾಗ ಎಲ್ಲ ಕಡೆ ನೋಡ್ತಾ ಇರ್ತೇನೆ. ಒಬ್ಬನಿಗೇನೋ ಹೋಗಬೇಕು ಅಂತ ಆಸೆ ಇತ್ತು ಈ ಉಪನ್ಯಾಸದ ಮಧ್ಯದಲ್ಲಿ. ಏನು ಮಾಡೋದು? ಸ್ವಾಮಿಗಳು ನೋಡ್ತಾ ಇರುವಾಗ ಹೋದರೆ ಸ್ವಾಮಿಗಳು ಅಲ್ಲಿಗೆ ಹಚ್ಚಿಬಿಡ್ತಾರೆ, ಅದನ್ನು ಆ ಉಪನ್ಯಾಸ ಅಲ್ಲಿಗೆ ಹಚ್ಚಿಬಿಡ್ತಾರೆ. ಏನು ಮಾಡೋದು ಅಂತ ಸ್ವಾಮಿಗಳು ಪಕ್ಕ ಈಚೆ ನೋಡಿದಾಗ ಜಾರಿಬಿಟ್ಟ. ಮೊದಲು ಇದು ನಾನು ಕಣ್ಣಾರೆ ಕಂಡದ್ದಿದ್ದಾರೆ. ಎಲ್ಲಿ ಅನಂತೇಶ್ವರದ್ದು ಒಬ್ಬರು ವಿದ್ವಾಂಸರದ್ದು ಉಪನ್ಯಾಸ ನಾನು ತುಂಬ ಸಲ ಹೇಳಿದ್ದೇನೆ ರಾಜಾಂಗಣದಲ್ಲಿ. ನಿಮಗೆ ಮರ್ತೋಗಿದ್ದೇನೆ, ಅದಕ್ಕೋಸ್ಕರ ನಿಮಗೆ ಮರ್ತೋಗಿರೋದು ನನಗೆ ನೆನಪುಂಟು ಅಂತೇಳಿ ನಿಮಗೆ ತಿಳಿಸ್ತೇನೆ ಅಷ್ಟೇ. ಅವರನ್ನು ಕರ್ಕೊಂಡು ಬರಲಿಕ್ಕೆ ಒಬ್ಬರು ವೈಶ್ಯ ಬ್ರಾಹ್ಮಣ, ಅವರನ್ನು ಕರ್ಕೊಂಡು ಬರಲಿಕ್ಕೆ ಹೋಗೋದು, ಅವರ ಮನೆಗೆ ಹೋಗೋದು. ಯಾಕೆ? ಅವರನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದೇನೆ ಅಂತ ತಿಳಿಸಿಕೊಡಲಿಕ್ಕೆ. ಆ ವಿದ್ವಾಂಸರು ಪಾಪದ ವಿದ್ವಾಂಸರು ಅದು ಜೋರಿದ್ದಾರೆ. ಅವರನ್ನು ಕರ್ಕೊಂಡು ಬರಲಿಕ್ಕೆ ಹೋಗೋದು. ಕರ್ಕೊಂಡು ಬಂದ. ಅನಂತೇಶ್ವರ ಉಪನ್ಯಾಸವಾಯಿತು. ತಾನು ಭಾರಿ ಉಪನ್ಯಾಸ ಕೇಳು ಅಂಥೇಳಿ ಎದುರಿಗೆ ಕೂತ. ಪಾಪ ಅವರು ಇವನನ್ನೇ ನೋಡಿಕೊಂಡು ಉಪನ್ಯಾಸ, ಇವನಿಗೆ ತೂಕಡಿಸಲಿಕ್ಕೂ ಬಿಡ್ತಿರಲಿಲ್ಲ. ಆ ಉಪನ್ಯಾಸನ ಅಷ್ಟು ಜಟಿಲ ಅದು ಉಪನಿಷತ್ತಿನ ಉಪನ್ಯಾಸ. ಅದು ಉಪನ್ಯಾಸ ಅಂತಂದುಬಿಟ್ರೆ ಅದು ಕಬ್ಬಿಣದ ಕಡಲೆ ಇದ್ದಂತೆ. ಇವನಿಗೇನೋ 10 ಜನರ ಎದುರಿಗೆ ಮೆರಿಬೇಕು ಅಂತ ಒಂದು ಆಸೆ, ಅದಕ್ಕೋಸ್ಕರ ಕರ್ಕೊಂಡು ಬಂದ. ಸುಮ್ಮನೆ ಕರ್ಕೊಂಡು ಬಂದು ಕೂಡಿಸಿ ತಾನು ಹಿಂಬದಿಯಲ್ಲಿ ಹೋಗಿ ಮಲಗಬಾರ್ದ? ಇಲ್ಲ, ನಾನೇ ಉಪನ್ಯಾಸ ಕೇಳುವ ಅಂತೇಳಿ ಎದುರಿಗೆ ಕೂತ. ಅವರು ಇವನನ್ನೇ ನೋಡಿಕೊಂಡು ಹೇಳಿದರೆ ತೂಕಡಿಸಲಿಕ್ಕೂ ಬಿಡ್ತಿರಲಿಲ್ಲ. ಆ ರೀತಿ ಅಂತಾಗತಕ್ಕಂಥ ಪ್ರಸಂಗ ಅಲ್ವೋ? ಅದೇ ಸಮಯದಲ್ವೋ ನಿದ್ದೆ ಎಲ್ಲ ಬರುವುದಿದ್ರು ಕೂಡ ಉಪನ್ಯಾಸ ಸಮಯದಲ್ಲೇ ತಾನೇ. ಅದಕ್ಕೆ ಏನು ಈ ಬದಿಗೆ ನೋಡಿದಾಗ ಟುಕ್ಕ ಎದ್ಕೊಂಡು ಹೋಗಿಬಿಡು. ಅದಕ್ಕಂದ್ರು ಹೋಗಲಿಕ್ಕೆ ಮನಸ್ಸಿಲ್ಲ. ಯಾಕೆ? ಉಪನ್ಯಾಸ ಚೆನ್ನಾಗಿರುತ್ತೆ. ಕೂತ್ಕೋಣ ಅಂದರೆ ತೂಕಡಿಕೆ ಬಿಡೋಲ್ಲ. ಇಂಥ ಸಂದರ್ಭದಲ್ಲಿ ದೇವತೆಗಳನ್ನು ಚಿಂತನೆ ಮಾಡಿ ನಾವು ದೇವರ ಧ್ಯಾನಕ್ಕೆ ಕೂತರೆ ದೇವತೆಗಳು ನಮಗೆ ನಿದ್ದೆ ಬಾರದಂತೆ ನೋಡಿಕೊಳ್ತಾರೆ. ಯಾಕೆ? ಅವರಿಗೆ ಅಸ್ವಪ್ನರು ಅಂತ, ದೇವತೆಗಳು ಅಂತ ಚಿಂತನೆ ಮಾಡಿಕೊಂಡು ಕೂಡೋದಲ್ಲ, ಅಸ್ವಪ್ನರು ಅಂತ ಚಿಂತನೆ ಮಾಡಿಕೊಂಡು ಕೊಡೋಣ. ದೇವತೆಗಳೇ ನೀವು ಅಸ್ವಪ್ನರು, ನಿಮಗೆ ನಿದ್ದೆ ಇಲ್ಲ, ನನಗೂ ಒಂಚೂರು ನಿದ್ದೆ ಇಲ್ಲದಂತೆ ಮಾಡಿ. ಎಷ್ಟೋ ಸಂದರ್ಭ ನಿದ್ದೆ ಇಲ್ಲದ ರಾತ್ರಿಗಳು ಅಂತ ಧೃತರಾಷ್ಟ್ರ ಸಮಾಜಕ್ಕೆ ಬಂದದ್ದು, ನಿದ್ದೆ ಇಲ್ಲದ ರಾತ್ರಿಗಳು ಅಂತ ಹೇಳಿಕೊಂಡು. ಅದೇ ರೀತಿಯಲ್ಲಿ ನಮಗೂ ಈ ಸಮಯದಲ್ಲಿ ನಿದ್ರೆ ಬಾರದಂತೆ ನೋಡಿಕೊಳ್ಳಿ ಎನ್ನುವುದಕ್ಕೋಸ್ಕರ ದೇವತೆಗಳನ್ನು ಕೂಡ ಕರ್ಕೊಂಡು ವಾದಿರಾಜ ಶ್ರೀಪಾದರು ತಾನು ತಪಸ್ಸಿಗೆ ಅಂತ ಸಮುದ್ರದ ಬಳಿಗೆ ಹೋಗಿದ್ದಾರೆ. ಇನ್ನು ಒಂದು ಉಳಿದುಳು ಧರ. ಕೊನೆಗೆ ಧರಾಳನ್ನು ಹೇಳ್ತಾರೆ. ಧರ ಅಂದರೆ ಭೂಮಿ. ಎಲ್ಲ ಬಂತು. ಏನು ಅಂತ? ಅದೇ ನಿದ್ದೆ ಇಲ್ಲದೆ ಧ್ಯಾನ ಮಾಡುವುದು ಬಂತು. ಜಪತಪಾದಿ ಕರ್ಮಗಳನ್ನು ಪಾತ್ರೆ ಪರಡಿದ್ದನ್ನೆಲ್ಲ ಚೆನ್ನಾಗಿಟ್ಟುಕೊಳ್ಳುವುದು ಕರ್ಮಗಳು, ಇದು ಬಂತು. ಆಮೇಲೆ ಶಾಸ್ತ್ರ ತಿಳ್ಕೊಂಡು ದೇವರ ಚಿಂತನೆ ಮಾಡುವುದು ಬಂತು.
ಹೃದಯದಲ್ಲಿ ಬ್ರಹ್ಮದೇವರೆಂಬ ಮಣೆ ಹಾಕಿಕೊಂಡು ಅದರಲ್ಲಿ ದೇವರ ಚಿಂತನೆ ಮಾಡುವುದು ಅಂತಲೂ ಬಂತು. ಎಲ್ಲವನ್ನು ಬಿಟ್ಟು ಬಿಟ್ಟು ದೇವರ ಧ್ಯಾನ ಮಾಡಬೇಕು ಅಂತಲೂ ಬಂತು. ಎಲ್ಲಿ ಮಾಡಬೇಕು ಅಂತ ಪ್ರಶ್ನೆ. ಜಾಗ ಬೇಡವಾ? ಆ ಜಾಗವೇ ಧರ. ಧರ ಅಂದರೆ ಭೂಮಿ, ಭೂಮಿ ಅಂದರೆ ಜಾಗ, ನಮಗೆ ಧ್ಯಾನ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಜಾಗ. ಆದ್ದರಿಂದ ಧರಾಳನ್ನು ಕೂಡ ಭೂಮಿಯನ್ನು ಕೂಡ ಕರ್ಕೊಂಡು ಅದಕ್ಕೋಸ್ಕರ ಹೋದದ್ದು. ಹೇಗೆ ಹೋಗಿದ್ದಾಳೆ ಅಂತ ಗೊತ್ತಾ? ಧರ ವಾದಿರಾಜ ಶ್ರೀಪಾದರಂತಾರೆ. ಏನು ವ್ಯಾಸರ ಅಂದದ್ದನ್ನೇ ವಾದಿರಾಜ ಶ್ರೀಪಾದರು ತನ್ನ ಭಾಷೆಯಲ್ಲಿ ಅನ್ನೋದು, ಮತ್ತೇನಿಲ್ಲ. ಏನು ಅಂತ, ಅಶನಾಯ ಪಿಪಾಸಾಯ ತ್ಯಕ್ತ್ವ, ಊಟ ಬಿಟ್ಲಂತೆ, ಅನ್ನ ನೀರು ಬಿಟ್ಟಿದ್ದಾಳಂತೆ ಭೂಮಿ. ಯಾಕೆ? ತುಂಬ ನೊಂದಿದ್ದಾಳೆ. ದೇವರು ಬರಬೇಕು ನನಗೆ, ದೇವರು ಬರಬೇಕೆನ್ನುವುದೇ ಅನ್ನ ಆಹಾರ ಬಿಟ್ಟು ಅವಳು ದೇವರ ಧ್ಯಾನಕ್ಕೆ ತೊಡಗಿದವಳು. ಆದ್ದರಿಂದ ದೇವರು ಬೇಗ ಬಂದ ಅಂತಾರೆ. ಹಾಗಾದರೆ ದೇವರ ಪೂಜೆ, ದೇವರ ಧ್ಯಾನ, ಇದಕ್ಕೆ ಮೊದಲು ಮಾಡಬೇಕಾದ್ದೇನು ಅಂತಂದರೆ ಅನ್ನ ಆಹಾರಗಳ ಬಿಡುವಿಕೆ. ಈಗಲೂ ಕೂಡ ನಿಮಗೊಮ್ಮೊಮ್ಮೆ ತೋರುತ್ತೆ, ಏನು ಸ್ವಾಮಿಗಳಾದರೆ ಬಹಳ ಒಳ್ಳೆಯದು ಅಂತ. ಏನು ಮಂತ್ರಾಕ್ಷತೆ ಕೊಡುವಾಗ ಅಲ್ಲಿ ಒಂದು ತಟ್ಟೆ ಇಡ್ತಾರೆ, ತೀರ್ಥ ಕೊಡುವಾಗ ಅಲ್ಲೊಂದು ತಟ್ಟೆ ಇಡ್ತಾರೆ, ಊಟಕ್ಕೆ ಕೂತಾಗ ಅಲ್ಲೊಂದು ತಟ್ಟೆ ಇಡ್ತಾರೆ. ಆ ತಟ್ಟೆಗಳಿಗೆ ಹೆಸರು, ಒಂದು ಹಸ್ತೋದಕದ ತಟ್ಟೆ, ಒಂದು ತೀರ್ಥದ ತಟ್ಟೆ, ಒಂದು ಮಂತ್ರಾಕ್ಷದ ತಟ್ಟೆ, ಇನ್ನೊಂದು ಆರತಿ ತಟ್ಟೆ. ನೀವು ತೀರ್ಥ ತಗೊಳ್ಳುವಾಗ, ಮಂತ್ರಾಕ್ಷ ತಗೊಳ್ಳುವಾಗ ಪುಕ್ಕಟೆ ತಗೊಳ್ತೀರಾ? ಇಲ್ಲ, ಏನಾದರೂ ಠಣ 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 ಅಂತ ಎಲ್ಲಿಯೂ ಹೋಗದ ನೋಟನ್ನಾದರೂ ಹಾಕಿ. ಇದೆಲ್ಲ ಅನುಭವಿಸಿದ್ದ ವಿಷಯಗಳು ತಾನೇ. ಇದರಲ್ಲಿ ನನ್ನ ಗುರುಗಳನ್ನು ಕೇಳಬೇಕಾ? ವಿಭುದೇಶ ತೀರ್ಥರನ್ನು ಅನುಭವಿಸಿದವರು ಕೆಲವರು ಹಳೆಯ ತಲೆಯವರು ಇರ್ಬೋದು, ಗುರುಗಳನ್ನು ಅನುಭವಿಸಿದ ವಿಭುದೇಶ ತೀರ್ಥರನ್ನು. ಹೀಗೆ ಎಲ್ಲೋ ನಾನು ನಿತ್ಯ ಉಪನ್ಯಾಸ ಹೋಗತಕ್ಕಂಥ ತುಂಬ ನನಗೆ ಪ್ರಿಯವಾದ ಜಾಗ. ಅದಕ್ಕೆ ನನ್ನ ಗುರುಗಳು ಹೋಗೋಣೊಮ್ಮೆ, ಏನು ನಿನ್ನನ್ನು ಭಾರಿ ಹಚ್ಚಿಕೊಂಡಿದ್ದಾರೆ ನೋಡೋಣ ಅಂತೇಳಿ ನನ್ನ ಗುರುಗಳು ಬಂದಿದ್ದರು. ಅಲ್ಲಿಗೆ ಬಂದಾಗ ಸರಿ ನಾವಿಬ್ಬರು ಕೂತಿದ್ದೆವು. ವಿಭುದೇಶರು ಬಂದಿದ್ದಾರೆ, ಅಲ್ಲ ವಿಶ್ವಪ್ರಿಯರ ಗುರುಗಳು ಬಂದಿದ್ದಾರೆ ಅಂತ ಹೇಳಿಕೊಂಡು ಎಲ್ಲ ಜನ ದಬ 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 ಅಂತ ಬಂದು ಮಂತ್ರಾಕ್ಷತೆ ಹಿಡಿದ್ರು. ಮಂತ್ರಾಕ್ಷಿದಾಗ ಕಾಣಿಕೆ ಹಾಕಿದರು. ಒಂದು ನೋಟು ಹಾಕಿದ ಒಬ್ಬ ಗುರುಗಳು, ನೋಡಿದ್ರು ಆ ನೋಟನ್ನು. ಬೆಂಕಿಗೂ ಬೇಡ ಬಿಡಿ, ಅಷ್ಟು ಕಲುಷಿತವಾದನು. ಮಂತ್ರಾಕ್ಷತೆ ಕೊಟ್ಟರು, ಆ ನೋಟನ್ನು ತೆಗೆದ್ರು ಅಲ್ಲಿಂದ. ಗುರುಗಳು ಅವನ್ನ ಕೈಯಲ್ಲಿ ಕೊಟ್ಟರು. ಸ್ವಾಮಿ ನಿಮಗೆ ಕಾಣಿಕೆ ಹಾಕಿದ್ದು ಅಂತಂದ, ನಿನಗೆ ದಕ್ಷಿಣೆ ಕೊಟ್ಟದ್ದು ಅಂತಂದರು. ಎಲ್ಲಿಯೂ ಹೋಗದ್ದು ಈ ತಟ್ಟೆಗಳಲ್ಲಿ ಹೋಗುತ್ತೆ. ಒಂದು ಗುಡಿಯ ತಟ್ಟೆ ಹುಂಡಿಯಲ್ಲಿ ಹೋಗುತ್ತೆ, ಒಂದು ಸ್ವಾಮಿಗಳ ತಟ್ಟೆಯಲ್ಲಿ. ಅವಾಗ ನಿಮಗೆ ಒಮ್ಮೊಮ್ಮೆ ತೋರುತ್ತೆ, ಸ್ವಾಮಿಗಳಾದರೆ ತುಂಬ ಒಳ್ಳೆಯದು ಅಂತಲ್ವೋ. ನೋಡಿ, ಪರ್ಯಾಯ ಸ್ವಾಮಿಗಳತ್ತ ನೋಡಿ, ಮಧ್ಯಾಹ್ನ 12-1 ಗಂಟೆಗೆ ದೇವರಿಗೆ ಮಹಾಮಂಗಳಾರತಿ ಮಾಡ್ತಾರೆ. ಅಷ್ಟರ ತನಕ ಒಂದು ತೊಟ್ಟು ನೀರು ಕೂಡ ಕುಡಿಯಲಿಕ್ಕಿಲ್ಲ. ಗರ್ಭಗುಡಿಯೊಳಗೆ ಹೇಗುಂಟು ಗೊತ್ತಾ? ನಿಮ್ಮ ಈ ಫ್ಯಾನ್ಗಳಲ್ಲಿ ಏನಿಲ್ಲ, ಮತ್ತು ಒಂದು 10-50 ದೀಪ ಉಂಟು ಸುತ್ತ. ಅದರ ಮಧ್ಯದಲ್ಲಿ ಕೂತ್ಕೊಂಡು ಸಾಲದ್ದಕ್ಕೆ ಕೈಯಲ್ಲಿ ಒಂದು ಆರತಿ ಇರುತ್ತೆ, ಪಕ್ಕದ ಒಂದು ಹಚ್ಚಿಕೊಂಡಿರ್ತಾನೆ, ಒಂದು ಆರತಿ ಇಲ್ಲಿರುತ್ತೆ. ಅದರ ಮಧ್ಯದಲ್ಲಿ ಪರ್ಯಾಯ ಸ್ವಾಮಿಗಳು ಕೂತ್ಕೊಂಡು ಬರೀ ಹೊಟ್ಟೆಯಲ್ಲಿ ದೇವರಿಗೆ ಪೂಜೆ ಮಾಡಬೇಕು. ಅದನ್ನು ಯಾರೋ ಒಬ್ಬ ನೋಡಿದ, ಸ್ವಾಮಿಗಳಾಗುವುದಕ್ಕಿಂತ ಶಿಷ್ಯ ಆಗುವುದೇ ಒಳ್ಳೆಯದು ಅಂತಂದ. ಆದ್ದರಿಂದ ದೇವರ ಧ್ಯಾನಕ್ಕೆ, ದೇವರ ಜಪಕ್ಕೆ ಮೊದಲು ಬೇಕಾದದ್ದೇ ಬರೀ ಹೊಟ್ಟೆ. ಯಾವಾಗ ಹೊಟ್ಟೆ ತುಂಬಿತೋ ಮಂಡೆ ಖಾಲಿ ಆಯಿತು ಅಂತ ಲೆಕ್ಕ. ಯಾವಾಗ ಹೊಟ್ಟೆ ತುಂಬಿತೋ ಆವಾಗ ಮಲಗಲಿಕ್ಕೆ ಜಾಗ ಎಲ್ಲಿ ಅಂತ ಹುಡುಕುವುದು ಸಹಜ. ನಮ್ಮಲ್ಲಿ ಮಧ್ಯಾಹ್ನ ಊಟ ಆದ ಕೂಡಲೇ ರೆಸ್ಟ್ ಬೇಕಾ ನಮಗೆ? ಸುಮ್ಮನೆ ಒಬ್ಬರು ಹೇಳ್ತಿದ್ದರಂತೆ, ಮಠಕ್ಕೆ ಒಬ್ಬರು ಬಂದು, ಹಿಂದಿನ ದಿವಸ ರಾತ್ರಿ ಬಂದಿರೋದು, ಸಾಯಂಕಾಲ ತನಕ ಇದ್ದರು. ನೋಡಿ ಹೇಳಿದ್ವಿ, ಮಠ ಅಂದರೆ ಮಧ್ಯಾಹ್ನ ತನಕ ಬದರಿಕಾಶ್ರಮ, ಮಧ್ಯಾಹ್ನ ಮೇಲೆ ಆಸ್ಪತ್ರೆ ಅಂತ. ಬದರಿಕಾಶ್ರಮ ಅಂದರೆ ಏನು? ಬೆಳಗ್ಗೆ ಎಲ್ಲರೂ ಒಂದೊಂದು ಕಡೆಯಲ್ಲಿ ಕೂತ್ಕೊಂಡು ಜಪ ಮಾಡೋದು, ದೇವರ ಪೂಜೆ ಮಾಡೋದು. ಬದರಿಕಾಶ್ರಮ ಅಂದರೆ ಹಾಗೆ ತಾನೆ, ಒಬ್ಬೊಬ್ಬರು ಒಂದೊಂದು ಕಡೆ ಕೂತ್ಕೊಂಡು ಜಪ, ದೇವರ ಪೂಜೆ, ಪಾರಾಯಣ ಇದೆಲ್ಲ ಮಾಡ್ತಾ ಇರ್ತಾರೆ. ಮಧ್ಯಾಹ್ನ ಆಯಿತೋ, ಊಟ ಆಯಿತೋ, ಒಬ್ಬೊಬ್ಬರು ಒಂದೊಂದು ಜಾಗ ಚಾಪಿ ಬಿಡಿಸ್ಕೊಂಡು ಮಲಗಿದ್ರು. ಆಸ್ಪತ್ರೆ ಮಲಗಲಿಕ್ಕೆ ಇದ್ದು, ಅದಕ್ಕೆ ಮಧ್ಯಾಹ್ನ ಮೇಲೆ ಆಸ್ಪತ್ರೆ, ಮಧ್ಯಾಹ್ನ ತನಕ ಬದರಿಕಾಶ್ರಮ ಅಂತ ಹೇಳಿಕೊಂಡು. ಆದರೆ ಹೊಟ್ಟೆಗೆ ಹಿಟ್ಟು ಬಿತ್ತು ಅಂತಂದರೆ ಆಲಸ್ಯ, ಜಾಡ್ಯ ಸಹಜ ಅಲ್ವೋ. ಈ ಭೂಮಿ ಏನು ಮಾಡಿದ್ರು? ಅನ್ನ ಆಹಾರ ಎಲ್ಲ ಬಿಟ್ಲು. ನನಗೋಸ್ಕರ ದೇವತೆಗಳು ಬಂದಿದ್ದಾರೆ, ದೇವರು ನನಗೋಸ್ಕರ ಅವತಾರ ಮಾಡಬೇಕು ಅಂತೇಳಿ ಅನ್ನ ಆಹಾರ ಬಿಟ್ಟು ದೇವರ ಧ್ಯಾನಕ್ಕೆ ತೊಡಗಿದ್ರು. ಹಾಗಾದರೆ ಧರ ನಮಗೊಂದು ಜಾಗ, ಜಪ ಮಾಡಲಿಕ್ಕೆ ಜಾಗ, ಮತ್ತು ಜಪ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಹೊಟ್ಟೆ ಖಾಲಿ ಇರುವಿಕೆ. ಅದು ಮಧ್ಯಾಹ್ನ ತನಕ ಆಗಲಿ,
ಒಮ್ಮೊಮ್ಮೆ ಸಂಚಾರ ನಮಗೆ ಏನಾಗುತ್ತೆ ಅಂತಂದುಬಿಟ್ರೆ 3-4 ಗಂಟೆ ಆಗುತ್ತೆ ಒಂದೂರು ತಲುಪುವಾಗ, ನಮ್ಮ ಗಾಡಿಯಲ್ಲಿ ಹೋಗ್ಕೊಂಡು ಒಂದೂರು ತಲುಪುವಾಗ. ಮತ್ತೆ ಅಲ್ಲಿ ನಮ್ಮ ದೇವರ ಪೆಟ್ಟಿಗೆ ಬಿಚ್ಚಿ ದೇವರ ಪೂಜೆ ಆಗಬೇಕು. ಅಷ್ಟ ತನಕ ಏನೂ ಇಲ್ಲ. ದೇವರ ಪೂಜೆ ಆದಮೇಲೆ ಏನಾದರೂ, ಅದು ಕೂಡ ಸೂರ್ಯಾಸ್ತ ಆಯಿತಾ ಅನ್ನ ಇಲ್ಲ. ಏನೋ ಸೂರ್ಯಾಸ್ತಕ್ಕಿಂತ ಮೊದಲೇ ಸೇರಿಕೊಂಡು 1-2 ಗಂಟೆ ಮೊದಲೇ ಸೇರಬೇಕು. ಯಾಕೆ ಅಷ್ಟು ಜಪ ಪೂಜೆ ಅಷ್ಟು ಉಂಟು. 6 ಗಂಟೆಗೆ ಸೂರ್ಯಾಸ್ತ 4 ಗಂಟೆಗೆ ಸೇರಿಬಿಟ್ರೆ 6ರ ಒಳಗೆ ಏನಾದರೂ ಒಂಚೂರು ಆದೀತು, ಇಲ್ಲ ಊಟ ಇಲ್ಲ. ಆದ್ದರಿಂದ ನಾವು ದೇವರ ಧ್ಯಾನಕ್ಕೆ ಅಂತ ಕೂಡುವಾಗ, ದೇವರ ಜಪಕ್ಕೆ ಅಂತ ಕೂಡುವಾಗ ಸಾಧ್ಯ ಆದಷ್ಟು, ಕಾಯಿಲೆಯವರಂತೂ ನಾನು ಹೇಳೋಲ್ಲ, ಕೃಷ್ಣನೇ ಭಗವದ್ಗೀತೆ ಮಾತಂದಿದ್ದ, ಬಾಲ ವೃದ್ಧ ಆತುರಾನ್ ವಿನಾ. ಯಾರಿಗೆಲ್ಲ ರಿಯಾಯಿತಿ ಕೊಟ್ಟಿದ್ದಾನೆ? ಬಾಲಕರಿಗೆ, ವೃದ್ಧರಿಗೆ 8ರ ಒಳಗೆ 80ರ ನಂತರ. ಇನ್ನು ಕೆಲವರು ವೃದ್ಧರು ಅಂತ 40ಕ್ಕೆ ತಲೆ ಹಣ್ಣಾಗಿರುತ್ತೆ ಕೆಲವರಿಗೆ. ನಾನು ವೃದ್ಧ ಅಂತ ಅವರೇ ಹೇಳಿಕೊಳ್ಳೋದು. ಯಾಕೆ? ಏಕಾದಶಿ ತಿನ್ನುವುದಕ್ಕೋಸ್ಕರ. ಅದಕ್ಕಂದ್ರು 8ರ ಒಳಗೆ 80ರ ನಂತರ. ಆಮೇಲೆ ನೀವು ಕಾಯಿಲೆಯವರ, ಹಾಗೆ ನಿಮಗೆಲ್ಲ ರಿಯಾಯಿತಿ ಉಂಟು ಅಂತ ಶಾಸ್ತ್ರಕಾರ ಅಂದರು. ಅದಿಲ್ಲ, ನಾವು ದೇವರ ಧ್ಯಾನಕ್ಕಾಗೋ ಹೊಟ್ಟೆ ಕಾಲಿಟ್ಟುಕೊಂಡು ಮಾಡಬೇಕು ಅಂತ ಈ ರೀತಿಯಲ್ಲಿ ಇಷ್ಟು ಜನರನ್ನು ಕರ್ಕೊಂಡು ವಾದಿರಾಜ ಶ್ರೀಪಾದರು ತಾನು ಕ್ಷೀರ ಸಮುದ್ರದ ಬಳಿಗೆ ಹೋಗಿ ಧ್ಯಾನಕ್ಕೆ ಕೂಡಿಸಿದ್ದಾರೆ. ಧ್ಯಾನಕ್ಕೆ ಕೂತ ಮೇಲೆ ಭಗವಂತ ಪ್ರಸನ್ನನಾದ ಅಂತಂದರು. ಪ್ರಸನ್ನನಾಗಿ ಧರಾಂ ಗತಕ್ಲೇಶ ಭರಾಂ ವಿಧಾಯ. ಧರಾಂ ಗತಕ್ಲೇಶ, ಕ್ಲೇಶ ಹೋಯ್ತಂತೆ ಅವಳಿಗೆ. ಮನಸ್ಸಿಗೆ ಏನೋ ಪ್ರಸನ್ನತೆ ಬಂತಂತೆ ಭೂಮಿಗೆ. ನನ್ನ ಕೆಲಸ ಆಗುತ್ತೆ ಅಂತ ಎಣಿಸ್ಕೊಂಡು ಹಿಂದೆ ಬಂದರು. ಯದ್ಯಪಿ ದೇವರು ಆವಾಗ ಅವರೊಟ್ಟಿಗೆ ಬಂದೇ ಇಲ್ಲ. ಬನ್ನಿ ಹೋಗೋಣ ಅಂತ ಬಂದೇ ಇಲ್ಲ, ದೇವರನ್ನ ಅಲ್ಲೇ ಇದ್ದಾನೆ. ಅಂದರೆ ಏನರ್ಥ ಇದರದ್ದು? ನಾವು ಏನೋ ಸಮಸ್ಯೆ ಇದ್ದಾಗ ದೇವರ ಪ್ರಾರ್ಥನೆ ಮಾಡ್ತೇವಲ್ಲ, ನಮ್ಮ ಪ್ರಾರ್ಥನೆ ದೇವರಿಗೆ ಏನೋ ಅಕ್ಕಪಕ್ಕದವರಿಂದ ಉಪಟಳ ಅಂತ ಭಾವಿಸೋಣ. ಅದಕ್ಕೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿರ್ತೇವೆ. ಮಾನಸಿಕವಾಗಿ ಏನೋ ತುಂಬ ನೊಂದುಕೊಂಡಿರ್ತೇವೆ. ನಾನು ನನ್ನಷ್ಟಕ್ಕೆ ಇದ್ದರೂ ಕೂಡ ಇವರು ನನಗೆ ಉಪಟಳ ಮಾಡ್ತಾರಲ್ವ ಅಂತ ಮಾನಸಿಕ ನೊಂದುಕೊಂಡಿರ್ತೇವೆ. ದೇವಸ್ಥಾನಕ್ಕೆ ಹೋದೆವು, ದೇವರ ಮುಂದೆ ಬೇಡಿಕೊಂಡೆವು. ನಮ್ಮ ಬೇಡಿಕೆ ದೇವರಿಗೆ ತಲುಪಿದೆ ಅನ್ನೋದು ಗೊತ್ತಾಗುವುದು ಯಾವಾಗ? ನಮಗೆ ಏನೋ ಒಂದು ಮನಸ್ಸಿಗೆ ಪ್ರಸನ್ನತೆ. ಯದ್ಯಪಿ ಅವರ ಅಕ್ಕಪಕ್ಕದವರ ಉಪಟಳ ಕಮ್ಮಿಯಾಗಿಲ್ಲ, ಆ ಉಪಟಳ ನೊಂದುಕೊಂಡಿದ್ದೆವು. ಆದರೆ ದೇವರ ಪ್ರಾರ್ಥನೆ ಭಾರಿ ಮಾಡಿ, ಆಳವಾಗಿ ಗಾಢವಾಗಿ ದೇವರ ಪ್ರಾರ್ಥನೆ ಮಾಡಿ ನಾವು ಹೊರಗೆ ಬಂದಾಗ ನಮ್ಮ ಮನಸ್ಸಿಗೆ ಏನೋ ಒಂದು ಧೈರ್ಯ, ಏನೋ ಒಂದು ವ್ಯಾಕುಲತೆಯಿಂದ ದೂರ ಇರುವಿಕೆ, ಮನಸ್ಸಿಗೆ ಏನೋ ಒಂದು ಪ್ರಸನ್ನತೆ. ಯಾವುದರ ಸಂಕೇತ ಇದು? ನಮ್ಮ ಪ್ರಾರ್ಥನೆ ದೇವರಿಗೆ ತಲುಪಿದೆ ಎನ್ನುವುದರ ಸಂಕೇತ ಅಂತಂದರು. ನಾವು ಏನು ಮಾಡ್ತೇವೆ ಅಂತಂದು ಬಿಟ್ಟರೆ, ಅಕ್ಕಪಕ್ಕದವರು ನಾವು ಪ್ರಾರ್ಥನೆ ಮಾಡಿಕೊಂಡು ಬಂದ ಮೇಲೂ ಕೂಡ ಅಕ್ಕಪಕ್ಕದವರ ಉಪಟಳ ನಿಂತಿಲ್ಲ. ಆವಾಗ ನಾವು ಏನು ಮಾಡ್ತೇವೆ? ನನ್ನ ಪ್ರಾರ್ಥನೆ ದೇವರಿಗೆ ತಲುಪಲೇ ಇಲ್ಲವೋ ಏನೋ ಅಂತ ಅಂದು ಬಿಡ್ತೇವೆ. ಅದಕ್ಕಂದ್ರು ಮೊದಲು ನಿನ್ನನ್ನು ಪರೀಕ್ಷೆ ಮಾಡಿಕೊ. ಪ್ರಾರ್ಥನೆ ಮೊದಲು ನಿನ್ನ ಮನಸ್ಸು ಹೇಗಿತ್ತು, ಪ್ರಾರ್ಥನೆ ನಂತರ ನಿನ್ನ ಮನಸ್ಸು ಹೇಗಾಗಿದೆ ಅಂತ ನೋಡಿಕೊ. ಮನಸ್ಸಿಗೆ ಒಮ್ಮೊಮ್ಮೆ ಧೈರ್ಯ ಬರುತ್ತಾ ನಮಗೆ? ದೇವರನ್ನು ಬೇಡಿಕೊಂಡ ಮೇಲೆ ನಮಗೇನೆ ಕೂತು ಮೊದಲು ಭಯಪಟ್ಟಿರ್ತೇವೆ, ಮತ್ತು ನಮಗೇನು ಏನೋ ಒಂದು ಅದನ್ನು ಮೊಂಡು ಧೈರ್ಯ ಅಂತ ಕರೀದಿ, ಏನು ಬೇಕಾದರೂ ಕರೀದಿ, ಏನೋ ಒಂದು ಧೈರ್ಯದಂತೆ ಬರುತ್ತಾ. ಯಾವುದರ ಫಲ? ನಾವು ಮಾಡಿದ ಪ್ರಾರ್ಥನೆ ದೇವರಿಗೆ ತಲುಪಿದೆ ಎನ್ನುವುದರ ಫಲ. ಅದನ್ನೇ ವಾದಿರಾಜ ಶ್ರೀಪಾದರಂತ ಇದ್ದಾರೆ. ಅದಕ್ಕೋಸ್ಕರ ಅಂದರು, ರುಕ್ಮಿಣೀಶ ವಿಜಯದ 1ನೇ ಸರ್ಗದ 23ನೇ ಶ್ಲೋಕವನ್ನು ನಾವು ಚೆನ್ನಾಗಿ ಪಠನ ಮಾಡೋಣ. ಅದರಲ್ಲಿ ಇದೇ ಇರುವುದು. ಧರಾಂ ಗತಕ್ಲೇಶ ಭರಾಂ ವಿಧಾಯ. ಭೂಮಿಗೇನು ನಿಮ್ಮ ಭಾಷೆಯಲ್ಲೇ ಟೆನ್ಷನ್ ಅಂತ ಏನಿತ್ತು ಭೂಮಿಗೆ, ಅದು ಕಮ್ಮಿ ಆಯಿತು. ಧರಾಂ ಗತಕ್ಲೇಶ ಭರಾಂ ವಿಧಾಯ. ಇವರನ್ನೆಲ್ಲ ಕಳಿಸಿಕೊಟ್ಟ, ಹೋಗಿ ಅಂತ ಕಳಿಸಿಕೊಟ್ಟ. ಎಲ್ಲ ದೇವತೆಗಳು ಹಿಂದೆ ಬರ್ತಾ ಇದ್ದಾರೆ. ಬರುವವರು ಮೊದಲು ದೇವರೊಂದು ಮಾತಾಡಿದ. ಇವರು ಹೇಗೆ ಸ್ತೋತ್ರ ಮಾಡಿದರು ದೇವರನ್ನು, ಯಾವುದರಿಂದ ಸ್ತೋತ್ರ ಮಾಡಿದರು ದೇವರನ್ನು? ಪ್ರಸಿದ್ಧವಾದ್ದು ಸೂಕ್ತ ಪುರುಷ ಸೂಕ್ತ. ಅದಕ್ಕೆ ಹೆಸರೇ ಪುರುಷ ಸೂಕ್ತ ಅಂತ. ಅಂದರೆ ಪುರುಷ ನಾಮಕ ದೇವರನ್ನು ಸ್ತೋತ್ರ ಮಾಡತಕ್ಕಂಥ ಸೂಕ್ತ ಪುರುಷ ಸೂಕ್ತ. ದೇವರಿಗೆ ಎಷ್ಟು ಅದರಲ್ಲಿ ಮೆಚ್ಚುಗೆ ಅಂತಂದರೆ, ಆ ಸೂಕ್ತದಲ್ಲಿ ದೇವರಿಗೆ ಎಷ್ಟು ಮೆಚ್ಚುಗೆ ಅಂತಂದರೆ, ನೀನು ತುಂಬ ಸಾಧನೆ ಮಾಡಿಯಾಗಿದ್ದ, 100ಕ್ಕೆ 100 ಅಂಕ ಬಂದಾಗಿದೆ, ನೀನು ಮೋಕ್ಷಕ್ಕೆ ಹೋಗುವುದು ಖಾತ್ರಿ. ದೇವರೇ ಅಂದ, ಮೋಕ್ಷಕ್ಕೆ ಹೋಗುವುದು ಖಾತ್ರಿ ನೀನು. ಆದರೂ ಏನು ಅಂತ ಕೇಳಿದ ಇವ. ಪುರುಷ ಸೂಕ್ತ ಹೇಳುವುದನ್ನು ಬಿಡಬೇಡ ಅಂದಂತೆ. ಮೋಕ್ಷ ಖಂಡಿತ, ಅದನ್ನೇನು ಹೇಳಬೇಕಾಗಿಲ್ಲ. ಆದರೂ ದೇವರು ಹೇಳಿದ್ದೇನು?
ಪುರುಷ ಸೂಕ್ತ ಹೇಳುವುದನ್ನು ಮರಿಬೇಡ ಅಂದ್ರೆ. ಯಾಕೆ ದೇವರಿಗೂ ಪುರುಷ ಸೂಕ್ತದ ಮೇಲೆ ಅಷ್ಟೂ ಪ್ರೀತಿ. ಆದ್ದರಿಂದಲೇ ವೇದವ್ಯಾಸ ದೇವರು ಪ್ರತ್ಯೇಕವಾಗಿ ಒಂದು ಸೂತ್ರ ಅಂತ ಮಾಡಿದರು. ನಾನು ಮೊನ್ನೆನೇ ಹೇಳಿದ್ದೆ 4 ಭಾಗಗಳು ಅಂತ. ಆಕಳಿಗೆ ಒಂದು ಫಲ ಅಂತ ಹೆಸರಲ್ವೋ, ಆಕಳಿಗೆ ಫಲ ಸಾಧನೆ ಮಾಡಿಸುವಂಥದ್ದು, ದೋಷರಹಿತವಾದ್ದು, ಗುಣಪೂರ್ಣವಾದ್ದು ಅಂತ ಆಕಳಿಗೆ ಹೆಸರು ಅಂತಲ್ವೋ. ಫಲಾಧ್ಯಾಯ ಅಂತ. ಫಲಾಧ್ಯಾಯ ಅಂದರೆ ಮೋಕ್ಷನಿಗೆ ಕಟ್ಟಿಟ್ಟದ್ದು ಖಂಡಿತ ಅಂತ. ಅದರಲ್ಲಂತ ಇದ್ದಾರೆ ವೇದವ್ಯಾಸ ದೇವರು, ಓಂ ಆದಿತ್ಯಾದಿ ಮತಯಶ್ಚ ಅಂಗ ಉಪಪತ್ತೇ ಅಂತ ವೇದವ್ಯಾಸ ದೇವರದೊಂದು ಮಾತು. ಇದಕ್ಕೆ ಸೂತ್ರ ಅಂತ ಕರೀತಾರೆ. ಏನು? ದೇವರ ಅವಯವಗಳಲ್ಲಿ ದೇವತೆಗಳು ಮನೆ ಮಾಡಿಕೊಂಡಿದ್ದಾರೆ ಎನ್ನುವುದನ್ನು ಮಾತ್ರ ಎಂದೆಂದೂ ಮೇಲೆ ಸ್ವಪ್ನದಲ್ಲಿಯೂ ಕೂಡ ನಿನಗೆ ಬರ್ತಾ ಇರಲಿ ಅದು ಅಂತಂದು. ದೇವರ ಅವಯವಗಳಲ್ಲಿ ದೇವತೆಗಳು ಮನೆ ಮಾಡಿಕೊಂಡಿದ್ದಾರೆ. ಒಂದೊಂದು ಅವಯವನ್ನು ಒಬ್ಬೊಬ್ಬ ದೇವತೆ ನನ್ನ ಮನೆ ನನ್ನ ಮನೆ ನನ್ನ ಮನೆ ಅಂತ ಮಾಡಿಕೊಂಡಿದ್ದಾನೆ ಅಂತ ದೇವರನ್ನು ಚಿಂತನೆ ಮಾಡು. ಇದನ್ನೇ ಪುರುಷ ಸೂಕ್ತ ಅಂತ ಕರೆದರು. ನಮ್ಮೆಲ್ಲ ಪುರಿಯಲ್ಲಿ ನಮ್ಮೆಲ್ಲರ ದೇಹದಲ್ಲಿ ಶಯನ ಮಾಡಿಕೊಂಡು ಇರತಕ್ಕಂಥವ ಭಗವಂತ ಅಲ್ವೋ? ಅಲ್ಲ, ನಾವಿದ್ದೇವಲ್ಲ ಅಂತ. ಅವ ಹೊರಟ್ರೆ ನಾವು ಹೊರಡಲೇಬೇಕು. ಆದರೆ ನಿಜವಾಗಿ ಯಾರ ಮನೆ? ಹಾಗಾದರೆ ಅವನ ಮನೆ. ಅವ ಬಂದ, ನಾವು ಬಂದೆವು. ಅವ ಹೊರಡ್ತೇನೆ ಅಂತಂದ, ನಾವು ಹೊರಡಲೇಬೇಕು. ಏನಾಗಿಲ್ಲ ಈ ದೇಹಕ್ಕೆ, ಗಟ್ಟಿಮುಟ್ಟಿದ್ದೇನೆ, ಗೊಟಕ್. ಈಗ ಅದೇ ಮಾತು ಎಲ್ಲ ಕಡೆಯೂ ಕೂಡ ಅದೇ ಮಾತು. ಈಗ ನಾನು ಮಾತಾಡಿಕೊಂಡು ಬಂದೆ, ಹೇಗೆ ಸತ್ರು? ನನ್ನ ಹತ್ರ ಕೇಳಿದವರು, ನಾನು ಸತ್ತು ತೋರಿಸಬೇಕಾ? ಎಲ್ಲ ಗ್ರಹಚಾರ ಹೇಗೆ ಸತ್ರು ಅಂತಂದರೆ ಸತ್ರು. ಯಾರಿಗೂ ಗೊತ್ತಾಗದದ್ದು ಒಂದೇ ಒಂದು ಅಂತಂದರೆ ಮರಣ. ಅದಕ್ಕಂದರು. ಹಾಗಾದರೆ ಈ ನಿಜವಾಗಿ ಈ ಪುರದಲ್ಲಿ ಆರಾಮವಾಗಿ ಶಯನ ಮಾಡಿಕೊಂಡು ನಾವು ಅವನನ್ನು ಬೇಡೋಣ. ಮಹಾರಾಯ ಏಳಬೇಡ ಅಂತ ಬೇಡೋಣ. ಈ ಮಲಗಿಕೊಂಡಿದ್ಯಲ್ಲ, ಇಲ್ಲಿಂದ ಏಳಬೇಡ. ಯಾಕೆ? ಒಬ್ಬ ಮಲಗಿದವ ಎದ್ದರೆ ಹಾಸಿಗೆ ಹಿಡ್ಕೊಂಡು ಹೋಗಿಬಿಡ್ತೇವೆ. ಅದೇ ರೀತಿ ಇಲ್ಲಿ ಮಲಗಿದಂಥ ದೇವರು ಎದ್ದ ಅಂತಂದರೆ ಈ ಹಾಸಿಗೆಯನ್ನು ಹಿಡ್ಕೊಂಡು ಬೀಳಿನ ಗುಡ್ಡೆಗೆ ಹೋಗಿಬಿಡ್ತೇವೆ. ಹಾಗಾದರೆ ಏನು? ದೇವರು ನಿತ್ಯ ಪುರುಷ ಪುರುಷ ಪುರುಷ. ಇಲ್ಲಿ ಮಲಗಿಕೊಂಡಿರು ಅಂತ ದೇವರ ಚಿಂತನೆ ಮಾಡೋಣ. ಅದಕ್ಕೆ ಪುರುಷ ಸೂಕ್ತ ಅಂತ ಹೆಸರು ಬಂತು. ಅದರಲ್ಲಿ ಏನುಂಟು? ಚಂದ್ರಮ ಮನಸ್ಸೋ ಜಾತಃ, ಚಕ್ಷೋ ಸೂರ್ಯ ಅಜಾಯತ ಅಂದರೆ ಹುಟ್ಟಿದ, ಚಕ್ಷೋ ಅಂದರೆ ಕಣ್ಣುಗಳಿಂದ, ಸೂರ್ಯ ಅಂದರೆ ಸೂರ್ಯ. ಚಂದ್ರನು ಮನಸ್ಸಿನಿಂದ ಹುಟ್ಟಿದ. ರುದ್ರದೇವರ ಮನಸ್ಸಿನಲ್ಲಿದ್ದಾರೆ. ಮುಖಾತ್ ಇಂದ್ರಶ್ಚ ಅಗ್ನಿಶ್ಚ, ದೇವರ ಬಾಯಿಯಿಂದ ಇಂದ್ರ ಮತ್ತು ಅಗ್ನಿ ಇಬ್ಬರು ಹೊರಟ್ರಂತೆ. ಇಬ್ಬರ ಮನೆ ದೇವರ ಬಾಯಿ. ಆದ್ದರಿಂದಲೇ ಅವರಿಗಿಬ್ಬರಿಗೆ ಅಷ್ಟೂ ಅನ್ಯೋನ್ಯತೆ. ಯದ್ಯಪಿ ಸಾಮಾನ್ಯವಾಗಿ ಒಂದೇ ಹೊಟ್ಟೆಯಿಂದ ಹೊರಟವರು ಹೇಳೋದುಂಟು ಅವರಿಬ್ಬರು ಅಣ್ಣ ತಮ್ಮಂದಿರಂತೆ ಇದ್ದಾರೆ ಅಂತ. ಆವಾಗ ನಾನು ಕೇಳೋದುಂಟು, ರಾಮಲಕ್ಷ್ಮಣರ ವಾಲಿ ಸುಗ್ರೀವರ ಅಂತ. ಇಬ್ಬರು ಅವರು ಅಣ್ಣ ತಮ್ಮಂದಿರಿ, ಯಾರಂತೆ ಅಂತ ಕೇಳಬೇಕಾಗುತ್ತೆ. ಇಂದ್ರ ಮತ್ತು ಅಗ್ನಿ. ಆದ್ದರಿಂದಲೇ ಕಾಣುತ್ತೆ ಅರ್ಜುನನಿಗೆ ಏನಾದರೂ ಸೋಲು ಬರುವ ಪ್ರಸಂಗ ಬಂದರೆ ಜಯದ್ರಥನ ಕೊಲ್ತೇನೆ ಅಂತ ಅಂದನ. ಮತ್ತೊಂದು ಅವನೇ ಅಂದ, ಕೊಲ್ಲಿಕ್ಕಾಗಿಲ್ಲ ಬೆಂಕಿಗೆ ಬೀಳ್ತೇನೆ ಅಂದ. ಮತ್ತೊಂದು ಕಡೆಯಲ್ಲಿ ಅಂದ, ಬ್ರಾಹ್ಮಣನ ಮಕ್ಕಳನ್ನು ರಕ್ಷಣೆ ಮಾಡಲಿಕ್ಕಾಗಿಲ್ಲ ಬೆಂಕಿಗೆ ಬೀಳ್ತೇನೆ ಅಂತಂದ. ಯಾಕೆ? ಅರ್ಜುನನಿಗೆ ಗೊತ್ತು ನನ್ನನ್ನು ಸುಡೋಲ್ಲ. ಯಾಕೆ? ನಾನು ತಮ್ಮ. ಯಾಕೆ? ಇಬ್ಬರು ಒಂದೇ ಮನೆಯಿಂದ ಬಂದವರು, ಇಬ್ಬರು ಒಟ್ಟಿಗೆ ಬಂದವರು, ಇಂದ್ರಾಗ್ನಿ ಒಟ್ಟಿಗೆ ಬಂದವರು. ಆದ್ದರಿಂದ ಸುಡೋಲ್ಲ ಅಂತ ಅರ್ಜುನಿಗೆ ಗೊತ್ತು ಕಾಣುತ್ತೆ. ಯಾಕೆ? ಅರ್ಜುನ ಇಂದ್ರನ ಅವತಾರ, ಅದು ಸುಡೋಲ್ಲ ಅಂತ ಗೊತ್ತು. ಅದಕ್ಕೋಸ್ಕರ ಬಾವಿಗೆ ಬೀಳ್ತೇನೆ ಅಂತ ಹೇಳಿಲ್ಲ ಅರ್ಜುನ. ನನಗೆ ಆಗಿಲ್ಲ, ರಕ್ಷಣೆ ಮಾಡಲಿಕ್ಕಾಗಿಲ್ಲ, ನಾನು ಬಾವಿಗೆ ಬೀಳ್ತೇನೆ ಅಥವಾ ಹಗ್ಗ ತಗೊಳ್ತೇನೆ ಅದು ಹೇಳಿಲ್ಲ. ಬೆಂಕಿಗೆ ಬೀಳ್ತೇನೆ ಅಂತ ಹೇಳಿದ್ದು. ಯಾಕೆ? ಬೆಂಕಿ ಸುಡೋಲ್ಲ ಅಂತ ಗೊತ್ತು ಕಾಣುತ್ತೆ ಅವನಿಗೆ. ಅಂದರೆ ಇಬ್ಬರು ಕೂಡ ದೇವರ ಬಾಯಿಯಿಂದ ಬಂದವರು. ಇಂದ್ರಶ್ಚ ಅಗ್ನಿಶ್ಚ. ಇದನ್ನು ನಮ್ಮ ಬಾಯಿಯಲ್ಲಿ ಚಿಂತನೆ ಮಾಡಿದರೆ ಬಾಯಿ ಚೆನ್ನಾಗಿರುತ್ತೆ, ಮನಸ್ಸು ಚೆನ್ನಾಗಿರುತ್ತೆ, ಕಿವಿ ಚೆನ್ನಾಗಿರುತ್ತೆ. ಆದಿತ್ಯಾದಿ ಮತಯ, ಸೂರ್ಯಾದಿ ದೇವತೆಗಳು ಭಗವಂತನ ಅವಯವಗಳು. ಇದರಿಂದ ಏನಾಗುವುದೇನೋ ಹರಿಯ ಸರ್ವೋತ್ತಮತ್ವ ಗೊತ್ತಾಗುವುದಷ್ಟೇ. ಯಾಕೆ? ಇವರೆಲ್ಲ ಇವನನ್ನು ಹಿಡ್ಕೊಂಡು ನೇತಾಡ್ತಾ ಇದ್ದಾರೆ ಅಂದರೆ ಅವ ದೊಡ್ಡವ ಅಂತ ಅರ್ಥ ಬಂತು ತಾನೆ. ದೇವರಿಗೆ ಅದಕ್ಕಿಂತ ದೊಡ್ಡ ಸಂತೋಷ ಇನ್ನೊಂದಿಲ್ಲ ಅಂತಂದರು. ಆದ್ದರಿಂದ ಅಂತಹ ಭಗವಂತನ ಪಾರಮ್ಯವನ್ನು, ಸರ್ವೋತ್ತಮತ್ವವನ್ನು ತಿಳಿಸಿಕೊಡತಕ್ಕಂಥದ್ದು ಪುರುಷ ಸೂಕ್ತ. ಆ ಪುರುಷ ಸೂಕ್ತ ಹಿಡ್ಕೊಂಡು ಭಗವಂತನನ್ನು ಸ್ತೋತ್ರ ಮಾಡಿದರು. ದೇವರು ಬರ್ತೇನೆ ಅಂತಂದ. ಇವರಿಗೆ ಅಭಯ ಕೊಟ್ಟ. ಭಗವಂತ ಬರಲಿಕ್ಕೆ ತಯಾರಾದೆಂಬಲ್ಲಿಗೆ ಮಾತು ಮುಗಿಸ್ತಾ ನಾಳೆ ಸಾಯಂಕಾಲ 6 ಗಂಟೆಗೆ ಪುನಃ ಸೇರೋಣ.